ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಪುರುಷೋತ್ತಮ ಯೋಗದ 5ನೇ ಶ್ಲೋಕವನ್ನು ಮನನ ಮಾಡೋಣ. ಬನ್ನಿ ಮೊದಲು ಪಠಣ ಮಾಡೋಣ. ನಳಿನಿಜಿ ಹೇಳ್ಕೊಡ್ತೀರಾ? ಕುಸುಮಾಜಿ. ನಿರ್ಮಾಣ ಮೋಹಾಜಿತ ಸಂಗ ದೋಷ ನಿರ್ಮಾಣ ಮೋಹ ಜಿತ ಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈಃ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯ ಮೂಢಾ ಪದಂ ಅವ್ಯಯಂ ತತ್ ಗಚ್ಚನ್ಯ ಮೂಢ ಪದಮವ್ಯಯಂ ತತ್. ಪೂರ್ತಿ ಒಂದ್ಸತಿ ಹೇಳ್ಬಿಡ್ತೀರಾ? ನಾ ಹೇಳ ಹಾ. ನಿರ್ಮಾಣ ಮೋಹಾಜಿತ ಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯ ಮೂಢಾ ಪದಂ ಅವ್ಯಯಂ ತತ್. ಧನ್ಯವಾದಗಳು ನಳಿನಿಜಿ. ಅರ್ಥ ಹೇಳ? ನಾ ಹೇಳ್ತೀನಿ ಬಿಡಿ. ಓಕೆ, ಧನ್ಯವಾದಗಳು ಅಜ್ಜಿ. ಇದರ ಅರ್ಥವನ್ನ ತಿಳಿದುಕೊಳ್ಳೋಣ. ಸುಳ್ಳು ಪ್ರತಿಷ್ಠೆ, ಭ್ರಮೆ ಮತ್ತು ಮಿಥ್ಯಾ ಸಹವಾಸದಿಂದ ಮುಕ್ತರಾದವರು, ಶಾಶ್ವತವಾದದ್ದನ್ನು ಅರ್ಥ ಮಾಡಿಕೊಳ್ಳುವವರು, ಭೌತಿಕ ಕಾಮದಿಂದ ಮುಕ್ತರಾದವರು, ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ಮುಕ್ತರಾದವರು ಮತ್ತು ವಿಚಲಿತರಾಗದವರು. ಇಂತಹವರು ಪರಮಾತ್ಮನಿಗೆ ಹೇಗೆ ಶರಣಾಗಬೇಕು ಎಂದು ತಿಳಿದಿದ್ದಾರೆ, ಆ ಶಾಶ್ವತ ರಾಜ್ಯವನ್ನು ಪಡೆಯಲು. ನಾವು ಪದಶಃ ಅರ್ಥವನ್ನು ಸಹ ತಿಳಿದುಕೊಳ್ಳೋಣ. ನಿಹಿ ಇದರಿಂದ ಮುಕ್ತ, ಮಾನ ಮಾನಃ ಮಾನ ಮಾನ, ಮೋಹ ಭ್ರಮೆ, ಜಿತ ಜಯಿಸಿದ, ಸಂಗ ಬಾಂಧವ್ಯ ದೋಷ ಕೆಡುಕುಗಳು, ಆಧ್ಯಾತ್ಮ ನಿತ್ಯ ಸ್ವಯಂ ಮತ್ತು ದೇವರ ಮೇಲೆ ನಿರಂತರವಾಗಿ ನೆಲೆಸುವುದು, ವಿನಿವೃತ್ತ ಮುಕ್ತ, ಕಾಮಃ ಇಂದ್ರಿಯಗಳನ್ನು ಆನಂದಿಸುವ ಬಯಕೆ, ದ್ವಂದ್ವೈಹಿ ದ್ವಂದ್ವಗಳಿಂದ, ವಿಮುಕ್ತ ವಿಮೋಚನೆ, ಸುಖ ದುಃಖ ಸಂತೋಷ ಮತ್ತು ನೋವು, ಸಂಜ್ಞೈಹಿ ಎಂದು ಕರೆಯಲಾಗುತ್ತದೆ. ಗಚ್ಚಂತಿ ಪಡೆಯಲು, ಅಮೂಢ ವಿಸ್ಮಿತರಾಗದ, ಪದಂ ವಾಸಸ್ಥಾನ, ಅವ್ಯಯಂ ಶಾಶ್ವತ, ತತ್ ಅದು. ಹೀಗೆ ಅರ್ಥವನ್ನ ಕೊಟ್ಟಿದ್ದಾರೆ. ನಾವು ಇದರನ್ನ ಮನನ ಮಾಡೋಣ. ಮೊದಲನೆಯದಾಗಿ ಪದ್ಮ ಹೇಳಿ. ಈಗ ಅಮೂಢ ಅಂದ್ರೆ ಏನ್ ಹೇಳಿದ್ರಿ? ಗಚ್ಚಂತ್ಯ ಅಮೂಢನ? ಹಾ, ಇಲ್ಲ, ಅರ್ಥನಾ? ಹ್ಮ್. ಅಮೂಢ ಅಂದ್ರೆ ವಿಸ್ಮಿತರಾಗದ. ಮೂಢ ಅಂದ್ರೆ ಮೂಢರು ಅಂದ್ರೆ ಬುದ್ಧಿ ಇಲ್ದೇ ಇರೋರು. ಅಮೂಢ ಅಂದ್ರೆ ಜ್ಞಾನಿಗಳು ಅಂತ ಅರ್ಥ ಬರುತ್ತಲ್ವಮ್ಮ? ಇಲ್ಲಿ ಅದೇ ಅಮೂಢ ಅಂದ್ರೆ ವಿಸ್ಮಿತರಾಗದ ಅಂದ್ರೆ ಜ್ಞಾನಿಗಳು ಅಂತ ಆಗ್ತೆ. ಯಾವುದಕ್ಕೂ ಅವರು ವಿಚಲಿತರಾಗಲ್ಲ, ಅದೇ ಅವ್ರ ಹತ್ರ ಮೌಢ್ಯ ಇಲ್ಲ. ಅವ್ರಿಗೆ ಚೆನ್ನಾಗಿ ವಿವೇಕ ಅನ್ನೋದು ಚೆನ್ನಾಗಿದೆ ಅನ್ನೋದು. ವಿವೇಕ ಯಾರಿಗಿಲ್ವೋ ಅವರು ಮೂಢರು ಅಂತ ನಾವು ಮೂಢರು ಅಂದ್ರೆ ಬುದ್ಧಿ ಇಲ್ದವ್ರು ಅಂತಾನೆ ಮೂಢರು ಅಂತ ಹೇಳ್ತೀವಲ್ವಾ? ಕರೆಕ್ಟ್ ಅಲ್ಲ? ಸರ್ ಕೊನೆಯಲ್ಲಿ ಹೇಳ್ತಾರೆ, ನಾನು ಗೊತ್ತಿರೋದನ್ನ ಹೇಳ್ದೆ ಅಷ್ಟೇ. ಪರವಾಗಿಲ್ಲ, ಏನೂ ತಪ್ಪಿಲ್ಲ ಇಲ್ಲಿ. ನೀವ್ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಇದು ತರ್ಕ ಮಾಡುವಂತ ಕ್ಲಾಸೇ ಅಲ್ವಾ ಅಮ್ಮ ಇದು? ಹೌದು,
ಆದ್ರೆ ನಂದೇನಾದ್ರೂ ತಪ್ಪಿದ್ದಾಗ ತಿದ್ದೋಕೆ ಸರಿ ಇದ್ದಾರೆ. ಅದ್ಯಾಕೆ ನಾನ್ ಆತರ? ತಿಳ್ಕೊಂಡಿರೋ ಅರ್ಥ ಹೀಗಷ್ಟೇ. ಇಲ್ಲ, ಇಲ್ಲಿರೋದನ್ನೇ ನಾನ್ ಕೇಳ್ತಾ ಇರೋದಮ್ಮ, ಬೇರೆ ಏನು Okay. ಕೇಳಿಲ್ಲ, ಇಲ್ಲಿರೋದನ್ನೇ ಕೇಳ್ತಾ ಇದ್ದೀನಿ ನಾನು. ಓಕೆ ನಳಿನಿಜಿ, ಇದು ನಿಮ್ಮಿಂದನೇ ಇವಾಗ ಹೇಗಿದ್ರು ಮಾತಾಡ್ತಿದ್ದೀರಾ, ನಿಮ್ಮಿಂದಲೇ ಸ್ಟಾರ್ಟ್ ಆಗ್ಲಿ ಬಿಡಿ. ಅಲ್ಲ, ತರ್ಕ ಮಾಡಿದ್ರೆ ವಿಜಯ್ ಸರ್ ಬೈತಾರಾ? ಹೇಳು. ಛೇ ಇಲ್ಲ ಪಾಪ, ಅವ್ರು ಇನ್ನು ನಾವು ಏನು ತಿಳ್ಕೊಂಡಿದೀವಿ ಅಂತ ಅವ್ರಿಗೆ ಅರ್ಥ ಆಗತ್ತೆ ಅಲ್ವಾ? ಅವ್ರ ಇಷ್ಟು ದಿನ ಕ್ಲಾಸ್ ಹೇಳ್ಕೊಟ್ಟಿದ್ದಕ್ಕೂ ನಾನ್ ತಿಳ್ಕೊಂಡಿರೋದು ಮೂಢ ಅಂದ್ರೆ ಬುದ್ಧಿ ಇಲ್ದೇ ಇರೋರು, ಅಮೂಢ ಅಂತಂದ್ರೆ ಜ್ಞಾನಿಗಳು ಅಂತ ನನ್ನ ಅರ್ಥ ನಾನ್ ನಿನ್ಗೆ ಹೇಳ್ತಾ ಇದ್ದೀನಿ ಅಷ್ಟೆ. ನಮ್ಗೆ ಇಂಥ ದೊಡ್ಡ ದೊಡ್ಡವೆಲ್ಲ ಏನೋ ಒಂದು ವರ್ಡ್ ಹೇಳಿದ್ರಲ್ಲ, ಆ ವರ್ಡ್ ನನಗ್ ಬರ್ಬೇಕಲ್ಲ. ವಿಮುಕ್ತರಾದವರು, ದೊಡ್ಡ ದೊಡ್ಡ ವರ್ಡ್ಗಳು ಅದು ಬೇಡ ಅಂತ ಅನ್ನಿಸ್ತು. ಸರಳವಾದ ಲ್ಯಾಂಗ್ವೇಜ್ಗೆ ಹೋಗೋಣ, ಮೂಢ ಅಮೂಢ ಆತರ. ನಿಮ್ಮಿಂದಲೇನೆ ಶುರು ಆಗ್ಲಿ ಮನನ, ತಾವೇ ಹೇಳ್ತೀರಾ? ಆಗ್ಬೋದು. ತಪ್ಪು ಹೇಳಿದ್ರೆ ತಿದ್ದಬೇಕು, ಈಗ್ಲೇ ಹೇಳ್ಬಿಟ್ಟಿದೀನಿ. ಯಾಕಂದ್ರೆ ನಾನ್ ಸ್ಟಡಿ ಮಾಡಿಲ್ಲ. ಈಗ ಸುಳ್ಳು ಪ್ರತಿಷ್ಠೆ ಅಂತ ಕೊಟ್ಟಿದ್ದಾರೆ. ಸುಳ್ಳು ಪ್ರತಿಷ್ಠೆ ಅಂದ್ರೆ ಏನಮ್ಮ? ಈಗ ನಾವು ಅಂತವ್ರು ಇಂಥವ್ರು ದೊಡ್ಡಸ್ತಿಗೆ ಹೇಳ್ಕೊಳ್ಳೋದು ಬರೀ ಅಲ್ವಾ? ಮಾನ, ದೊಡ್ಡಸ್ತಿಗೆ, ಮತ್ತೆ ನಾವ್ ಅಂತವ್ರು ಇಂಥವ್ರು ಅಂತ ಹೇಳ್ಕೊಂಡು ಸುಳ್ಳು ಪ್ರತಿಷ್ಠೆ. ಮತ್ತೆ ಮೋಹ, ಮತ್ತೆ ನನಗ್ ಮೋಹ ಇಲ್ಲ ಅಂತ ಹೇಳೋದು, ಮೋಹದಲ್ಲೇ ಬಿದ್ದಿರೋದು. ಇದನ್ನ ನಾವು ತುಂಬಾ ಮಾಡ್ತಾ ಇದ್ದೀವಿ. ಈ ಮೋಹ ಅಂತೂ ನಮ್ಮನ್ನ ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ಮೋಹ ನಾಶ ಆಗಿದೆ ಅಂತ ಅನ್ಕೊಂಡ್ಬಿಡ್ತೀವಿ, ಮೋಹದಿಂದ ಖಂಡಿತ ಹೊರಗ್ ಬಂದಿಲ್ಲ, ನಾನ್ ಹೇಳ್ತೀನಿ. ಆಮೇಲೆ ಸುಳ್ಳು ಸಂಘದಿಂದ ಮುಕ್ತರಾದವರು. ಸುಳ್ಳು ಸಂಘ ಅಂದ್ರೆ ಏನು? ಇಲ್ಲಿ ಜಿತಸಂಗ ದೋಷ. ಯಾವುದು ಸುಳ್ಳು? ಸುಳ್ಳು ನಾವು ಬರೀ ಸುಳ್ಳು ಹೇಳ್ಕೊಂಡೆ, ಸುಳ್ಳು ಸುಳ್ಳು ಅಂದ್ರೆ ಸತ್ಯ ನಿತ್ಯ, ಸತ್ಯ ಮತ್ತೆ ಮಿಥ್ಯ ತಗೋಬೇಕು. ಸತ್ಯವಾಗಿರೋದು ಯಾವುದು? ಶಾಶ್ವತವಾಗಿರೋದು ಯಾವುದು? ಅದು ಒಂದೇ, ಆತ್ಮ ಒಂದೇ ಸತ್ಯವಾಗಿರೋದು, ಉಳಿದಿದ್ದೆಲ್ಲ ಮಿಥ್ಯ. ಈ ನಾವು ಪರಮಾತ್ಮನ ಸ್ವರೂಪದಲ್ಲಿ ನಿಲ್ಲೋದು ಒಂದೇ ಸತ್ಯ. ಆಮೇಲೆ ಸುಖ ದುಃಖ ಅಂತ ದ್ವಂದ್ವಗಳಿಂದ ವಿಮುಕ್ತರಾದವರು, ಅದನ್ ಬೇಕಾದ್ರೆ ಹೇಳ್ಬೋದು. ಸ್ಥಿತ ಪ್ರಜ್ಞರು, ಅವ್ನಿಗೆ ಎಷ್ಟೇ ಕಷ್ಟ ಬರ್ಲಿ, ಏನೇ ಬರ್ಲಿ, ಅವನು ಎಲ್ಲಾನು ಸಮಭಾವನೆಯಿಂದ ಸ್ವೀಕಾರ ಮಾಡೋ ಅಂತವ್ರು. ಅಂತ ಜ್ಞಾನಿ ಜನರು ನಮ್ಮ ಅವಿನಾಶಿ ಅಂತಂದ್ರೆ ಆ ಸತ್ಯ ಈಗ ತಾನೇ ವಿಜಯ್ ಸರ್ ಹೇಳದ್ರಲ್ವಾ, ಸತ್ಯ ಸಂಘ, ಸತ್ಸಂಗ ಅಂತ ನಾವ್ ಏನ್ ಇಷ್ಟೊತ್ತರ್ಗೂ ಹೇಳದ್ವಲ್ವಾ, ಆ ಸಂಘದಲ್ಲಿ ಯಾರಿರ್ತಾರೋ ಅವ್ರು ಮಾತ್ರ ಪರಮಾತ್ಮನ ಕಾಣ್ಬೋದು. ಈ ಲೌಕಿಕ ಸಂಘದಲ್ಲಿರೋರು ಯಾರು ಈ ಸಂಘಕ್ಕೆ ಬರಕ್ ಆಗಲ್ಲ. ನಮ್ಮನ್ನ ನಾವು ಚೆನ್ನಾಗಿ ಅರಿಬೇಕು, ಅದರಲ್ಲೇ ಸ್ಟ್ಯಾಂಡ್ ಆಗ್ಬೇಕು. ಸ್ಥಿತಪ್ರಜ್ಞರಾದವ್ರಿಗೆ ಮಾತ್ರ ಆ ಅವಿನಾಶಿ ಅಂದ್ರೆ ಶಾಶ್ವತವಾಗಿರೋ ದೈವನ ನಮ್ಗೆ ಕಾಣೋಕೆ ಸಿಕ್ಕತ್ತೆ, ಸ್ಥಿತಪ್ರಜ್ಞರಾದವರಿಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಗಚ್ಚಂತ್ಯ ಅಮೂಢ ಪದಂ ಅವ್ಯಯಂ ತತ ಅಂತ. ಅವ್ಯಯ ಅಂತಂದ್ರೆ ನಾಶವಾಗಿರೋ, ನಾಶವಾಗದ ಅಂತ ಅವರು ಸಿಗ್ತಾರೆ. ಅಧ್ಯಾತ್ಮ ನಿತ್ಯ ಅಂದ್ರೆ ಈಗ ಯಾರಿಗೆ ಪರಮಾತ್ಮನ ಸ್ವರೂಪ ಅಂದ್ರೆ ಸಚ್ಚಿತ್ ಆನಂದದಲ್ಲಿ ಯಾರು ನೆಲೆ ನಿಂತಿರ್ತಾರೋ ಅಂತವ್ರಿಗೆ ಪರಮ ಪದ ಸಿಕ್ಕತ್ತೆ ಅಂತ ಶ್ರೀಕೃಷ್ಣನೇ ಇಲ್ಲಿ ಹೇಳ್ತಾ ಇರೋದು. ಸುಳ್ಳು ಆಡಂಬರ ಅದೆಲ್ಲ ಹೋಗ್ಬೇಕು. ನಾನೇ ದೊಡ್ಡವನು, ನಾನೇ ಇದು, ನಾನು ಈ ಕೊನೆಗೆ ಬರುತ್ತೆ ನೋಡಿ, ನಾನು ಹೋಗ್ಬೇಕು. ನಾನು ಅನ್ನೋ ಅಹಂಕಾರ ಯಾವಾಗ ಹೋಗತ್ತೆ ಆವಾಗ ಪರಮ ಪದ ನಮ್ಗೆಲ್ಲ ಸಿಕ್ಕತ್ತೆ ಅಂತ ಹೇಳ್ತೀನಿ. ಗಚ್ಚಂತಿ, ಆ ಪರಮ ಪದವನ್ನ ಪಡ್ಕೋತೀವಿ ಯಾವಾಗ ನಾವು ಸತ್ಯದಲ್ಲಿ ನಿಂತಾಗ. ಇಷ್ಟೇ ಇದರ ಅರ್ಥ. ಸುಳ್ಳುಗಳನ್ನೆಲ್ಲ, ಒಂದು ಗಿಡದ ರೆಂಬೆ ಕೊಂಬೆಗಳನ್ನೆಲ್ಲ ಹೆಂಗೆ ಕಡ್ದು ನೆಟ್ಟಿಗೆ ನಿಲ್ಲಿಸ್ಬೇಕ, ಯಾವಾಗ ನಾವು ನಿಲ್ತೀವಿ
ಆವಾಗ ನಮಗ್ ಪರಮಪದ ಸಿಕ್ಕತ್ತೆ. ನಿಶ್ಚಲ ತತ್ವಂ, ನಮ್ ಮನಸ್ಸು ಹೊಯ್ದಾಡಲ್ಲ. ಇವಾಗ ಒಂದು ದೀಪ ಇದೆ, ಓಕೆ, ಆ ದೀಪಕ್ಕೆ ಗಾಳಿ ಬಂತು ಅಂದ್ರೆ, ವಿಷಯ ವಾಸನೆ ಬಂತು ಅಂದ್ರೆ ಹಿಂಗ್ ಅಳ್ಳಾಡಿದ್ರೆ ಅದು ಅಲ್ಲ. ನಿರ್ವಾತವ ಪ್ರದೇಶದಲ್ಲಿ ಇರ್ಬೇಕು, ಅಂದ್ರೆ ಗಾಳಿ ಬಂದ್ರು ಅಲ್ಲಾಡಬಾರ್ದು. ಅದು ಯಾವಾಗ ಆ ಗಾಳಿ ಬರದೆ, ಯಾವಾಗ ಹಿಂಗ್ ಅಳ್ಳಾಡದೆ ಸ್ಟ್ರೇಟ್ ಆಗಿ ಹಿಂಗೆ ನಿಂತಿರುತ್ತೋ, ಯಾವ ಗಾಳಿಗೂ ಅದು ವಶ ಆಗೋದಿಲ್ವೋ, ಅಂಥ ಭಾವನೆ ಇರೋರು ಪರಮ ಪದನ ಪಡಿತಾರೆ ಅಂತ ನನ್ನ ಅರ್ಥ. ಧನ್ಯವಾದಗಳು ನಳಿನಿಜಿ. ಓಕೆ, ನಾಗಲಕ್ಷ್ಮೀಜಿ, ತಾವು ನಿಮ್ಮ ಅನಿಸಿಕೆ ಹಂಚ್ಕೊಳ್ತೀರಾ? ಇದು ಹೇಳ್ಬೇಕಾ ಇದನ್ನ? ಇಲ್ಲ ಪರವಾಗಿಲ್ಲ, ಹಾಗೆ ನೀವು ವಿಶ್ಲೇಷಣೆ ಹೇಳಿದ್ರೆ ಸಾಕು. ಇದ್ರಲ್ಲಿ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ದೇವ್ರಿಗೆ ಸಂಪೂರ್ಣ ಶರಣಾಗತರಾಗ್ಬೇಕು. ಅಂದ್ರೆ ಇದ್ರಲ್ಲಿ ನಂದೇನು ಇಲ್ಲ, ನನ್ ಹಿಂದೆ ಒಂದು ದೈವ ಶಕ್ತಿ ಇದೆ, ಅದು ಎಲ್ಲ ಕೆಲ್ಸ ಮಾಡಿಸ್ತಾ ಇದೆ ಅನ್ನೋ ರೀತಿ ಇರ್ಬೇಕು. ಈಗೇನೋ ಒಂದು ಸಾಧನೆ ಮಾಡ್ಬಿಟ್ಟು ಈಗ ನಾನೇ ಮಾಡ್ದೆ ಅಂತ ಅಹಂಕಾರ ಪಟ್ಕೊಳ್ಳೋದಲ್ಲ. ಆ ಸಾಧನೆ ಹಿಂದೆ ಸಾಕಷ್ಟು ಪರಿಶ್ರಮ ಇರುತ್ತೆ. ಅವ್ರನ್ನ ಮಟ್ಟಕ್ಕೆ ತರ್ಬೇಕಾದ್ರೆ ಅಪ್ಪ ಅಮ್ಮಂದ್ರದು, ಗುರುಗಳದು, ಹೀಗೆ ಬೇಕಾದಷ್ಟು ಜನದ್ದು ಪರಿಶ್ರಮ ಇರುತ್ತೆ. ಇಲ್ದೆ ಇದ್ರೆ ಇವ್ರಿಗೇನು ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನ ಆ ರೀತಿ ಮೊದ್ಲು ತಿಳ್ಕೋಬೇಕು. ಯಾವುದೇ ನನ್ನಿಂದಲೇ ಆಗೋದು ಅನ್ನೋ ಅಹಂಕಾರ ಇಟ್ಕೋಬಾರ್ದು ಅಂತ ಅನ್ಕೊಂಡಿದೀನಿ ನಾನು ಇದ್ರಲ್ಲಿ. ಹಾಗೆ ಯಾರು ತಿಳ್ಕೊತಾರೋ ಅವರು ಜ್ಞಾನಿ ಆಗ್ತಾರೆ. ಅಂತವ್ರು ದೇವರಿಗೆ ಹತ್ರ ಆಗ್ತಾರೆ. ಈಗ ನಮ್ಮ ದೇಹದಲ್ಲಿ ಒಂದೊಂದು ಚಲನವಲನಗಳು ನಡಿಬೇಕಾದ್ರೂ ಒಂದೊಂದು ಭಾಗಕ್ಕೂ ಒಂದೊಂದು ಅಧಿದೇವತೆ ಇರ್ತಾರೆ ಅಂತ ಹೇಳ್ತಾರೆ. ಯಾವುದೇ ಒಂದ್ರಲ್ಲಿ ಆ ದೈವತ್ವ ಇಲ್ದೇ ಇದ್ರೆ ಆ ಭಾಗ ಊನ ಆಗುತ್ತೆ. ಹಾಗಾಗಿ ಇವೆಲ್ಲ ಮೂವ್ಮೆಂಟ್ ನಡಿಬೇಕಾದ್ರೆ ಹಿಂದ್ಗಡೆ ಇದೊಂದು ದೈವ ಶಕ್ತಿ ಇದೆ. ಹಾಗಾಗಿ ಇದರಿಂದ ನಮ್ದೇನು ಇಲ್ಲ, ಎಲ್ಲ ಹಿಂದ್ಗಡೆಯಿಂದ ಬೇರೆ ಒಂದು ಶಕ್ತಿ ನಡೆಸ್ತಾ ಇದೆ ಅಂತ ತಿಳ್ಕೊಬೇಕು. ಅಹಂಕಾರ ಪಡಬಾರ್ದು, ದೇವರಿಗೆ ಸಂಪೂರ್ಣ ಶರಣಾಗತರಾಗಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಧನ್ಯವಾದಗಳು ನಾಗಲಕ್ಷ್ಮೀಜಿ. ಥ್ಯಾಂಕ್ ಯು. ಮಂಗಳಾಜಿ, ತಾವು ನಮಸ್ಕಾರ. ಹಂಚ್ಕೊಳ್ತೀರಾ? ಅಂದ್ರೆ ಇಲ್ಲಿ ಅದೇ ಈ ದೊಡ್ಡಷ್ಟೇ ಪ್ರತಿಷ್ಠೆ ಇದು ಸುಳ್ಳು ಹೇಳ್ಕೊಂಡು ಶ್ಲೋಕ ಹೇಳಬೇಕು ಅನ್ಸಿದ್ರೆ ಹೇಳಿ. ಏನಮ್ಮ ಶ್ಲೋಕ ಹೇಳ್ಬೇಕು ಅನ್ಸಿದ್ರೆ ಹೇಳಿ. ಹೇಳ್ತೀನಿ. ನಿರ್ಮೋಹ ನಿರ್ಮಾಣ ಮೋಹ, ನಿರ್ಮಾಣ ಮೋಹ, ನಿರ್ಮಾಣ ಮೋಹಾಃ ಜಿಜಿತ ದೋಷಾಃ ಆಧ್ಯಾತ್ಮ ನಿತ್ಯಾಃ ವಿನಿವೃತ್ತ ಕಾಮಾಃ ದ್ವಂದ್ವೈಃ ವಿಮುಕ್ತಾಃ ಸುಖ ದುಃಖ ಸಂಜ್ಞೈಃ ಗಚ್ಚತಿ ಅಮೂಢಃ ಪದಂ ಅವ್ಯಯಂ ತತ್. ಅಂದ್ರೆ ನನಗೆ ಅಷ್ಟೊಂದು ಏನ ಗೊತ್ತಾಗ್ತಿಲ್ಲ, ಸ್ವಲ್ಪ ಗೊತ್ತಿರೋ ತರ ಹೇಳ್ತೀನಿ. ಗೊತ್ತಿರೋ ಅಷ್ಟು ಹೇಳಿ. ಈ ದೊಡ್ಡಸ್ತಿಗೆ ಅಂತ ಹೇಳ್ಕೊಂಡು ನಾನ್ ಮಾಡ್ದೆ ಅಂತ ಹೇಳ್ಕೊಂಡು ಸುಳ್ಳು ಪ್ರತಿಷ್ಠೆ ಹೇಳ್ಕೊಂಡು ಇರ್ತಾರೆ. ಹೇಳ್ಕೊಂಡು ಸತ್ಯದ ಕಡೆಗೆ ಅವರು ಯೋಚನೆ ಮಾಡಲ್ಲ. ನಿಜವಾದ ಜ್ಞಾನಿಗಳು ಅವರು ಸ್ಥಿತ ಪ್ರಜ್ಞರಾಗಿರ್ತಾರೆ. ಆಗ ಅವರು ಅವಿನಾಶಿ ಆಗ ಅವರು ಕೊನೆಗೆ ಇದ್ಯಾವುದು ಇದು ಸುಳ್ಳೆಲ್ಲ ಇದನ್ನ ಬಿಟ್ಟು ಸತ್ಯದ ಕಡೆಗೆ ಬಂದಾಗ, ಸ್ಥಿತಪ್ರಜ್ಞನಾದಾಗ ಸಚ್ಚಿತ್ ಆನಂದ ಅಂತಾರೆ. ಅವರೇ ಅವಿನಾಶಿ,
ಅದೇ ಆನಂದ ಸಚ್ಚಿದಾನಂದ ಅಂತ ತಿಳ್ಕೊಂತೀನಿ. ನಮಸ್ಕಾರ. ಧನ್ಯವಾದಗಳು ಮಂಗಳಾಜಿ. ಓಕೆ. ಪ್ರಿಯಾಂಕಾಜಿ, ನಿಮ್ಮ ಅನಿಸಿಕೆ ಹೇಳ್ಕೊಳ್ತೀರಾ? ಹಾಮ. ನಿರ್ಮಾಣ ಮೋಹ ಜಿತ ಸಂಗ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈರ್ವಿಮುಕ್ತಾಃ ಸುಖ ದುಃಖ ಸನ್ನೇ ಗಚ್ಚಂತೆ ಮೂಢಾಃ ಪದಮವ್ಯಯಂ ತತ್. ಇಲ್ಲಿ ಈ ಭ್ರಮೆ, ಮಿಥ್ಯ, ಸುಳ್ಳು ಪ್ರತಿಷ್ಠೆ, ದ್ವಂದ್ವ, ವಿಚಲತೆ, ಇದೆಲ್ಲದರಿಂದ ಈಗ ನಾನು ಮುಕ್ತ ಆಗಕ್ಕೆ, ಸತ್ಯನ ತಿಳಿಯೋದಕ್ಕೆ ಸಾಧ್ಯ ಇದೆ. ಇದನ್ನ ಅಭ್ಯಾಸ ಮಾಡೋದ್ರಿಂದ ಆಗತ್ತೆ. ಅದು ಹಂತ ಹಂತವಾಗಿ ಅದೇ ಈ ರೀತಿ ಇಲ್ಲಿ ಇದ್ರ ಬಗ್ಗೆ ಇಲ್ಲಿ ತಿಳ್ಕೊಳ್ತಾ ಇರೋದು, ಇದನ್ನ ಅರ್ಥ ಮಾಡ್ಕೊಳ್ಳೋದು, ಇಲ್ಲಿ ಜ್ಞಾನ ತಗೊಳ್ಳೋದು, ಇದ್ರಲ್ಲಿ ಇದು ಸತ್ಯ ಯಾವುದು, ಮಿಥ್ಯ ಯಾವುದು, ದ್ವಂದ್ವ, ಇದು ಅವಾಗ್ಲೇ ಹೇಳ್ದಾಗೆ ಇದು ನನ್ನಿಂದ ಸಾಧ್ಯ ಇದೆ. ಈ ವಿಚಲತೆ ಆಗದೆ ಇರೋ ಹಾಗೆ, ಈ ದ್ವಂದ್ವನ, ಸುಖ ದುಃಖ, ಈ ದ್ವಂದ್ವದಿಂದ ಅದನ್ನ ಹೆಂಗೆ ನಿಭಾಯಿಸೋದು, ಈ ಸುಖ ದುಃಖ ಎರಡೂ ಇದ್ದಾಗ, ಈ ಸುಖ ದುಃಖ ಇಂಥ ಸಮಯಗಳಲ್ಲಿ ಹೆಂಗೆ ನಾನು ಆ ಸಮಯನ ಆ ಕ್ಷಣದಲ್ಲಿದ್ದು ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಳೋದು, ದ್ವಂದ್ವ ಆಗದೆ ಇರೋ ಹಾಗೆ ಸಾಧ್ಯ ಇದೆ. ಆ ಸಾಧ್ಯತೆನ ನಾನು ಅಭ್ಯಾಸ ಮಾಡ್ಬೇಕು. ಸತತವಾಗಿ ಅದನ್ನ ಅಭ್ಯಾಸ ಮಾಡೋದ್ರಿಂದ ಆಗತ್ತೆ. ಈ ರೀತಿ ಅಭ್ಯಾಸದಿಂದ ಇದೆಲ್ಲವನ್ನು, ಈ ಸತ್ಯ ಅರಿವು, ಈ ಜ್ಞಾನನ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಈ ಶಾಶ್ವತವಾದ ರಾಜ್ಯ ಪಡೆಯೋದಕ್ಕೆ ಸಾಧ್ಯ ಇದೆ ಅನ್ನೋದು ನನಗೆ ಅರ್ಥ ಆಯ್ತಮ್ಮ. ಧನ್ಯವಾದಗಳು ಪ್ರಿಯಾಂಕಾಜಿ. ಧನ್ಯವಾದ. ಲಕ್ಷ್ಮೀಜಿ, ನಿಮ್ಮ ಅನಿಸಿಕೆ ಹಂಚ್ಕೊಳ್ತೀರಾ? ಹಾಮ. ನಿರ್ಮಾಣ ಮೋಹ ಜಿತ ಸಂಜ್ಞ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಹೇಳ್ರಿ ಸಂಜ್ಞೈರ್ ಗಚ್ಚಂತ್ಯ ಮೂಢ ಪದಂ ಅವ್ಯಯಂ ತತ್. ಇಲ್ಲಿ ಎಷ್ಟು ಪೂರ ನಾವು ಆಳಕ್ ಹೋದ್ರ, ಈಗ ನಾವು ಇಲ್ಲಿ ನಮ್ ಸತ್ಸಂಗದೊಳಗ್ ನೋಡ್ರಿ ಅಮ್ಮ, ಯಾವಾಗ್ಲೂನು ನೀವು ಈಗ ವಿಜಯ್ ಬಾವ ಆಗಿರ್ಬೋದು ಅಥವಾ ನೀವಾಗಿರ್ಬೋದು, ಎಲ್ಲರಿಗೂ ಹಿಂಗ ನಮಸ್ಕಾರ ನಮಸ್ಕಾರ ಅಂತ ಹೇಳಿ ಎಷ್ಟ ಅಂದ್ರ ನೀವು ನಿಮ್ದೇನ್ ಗುಣ ತೋರಿಸ್ತೈತಿ ಅಂದ್ರ ಗರ್ವ ಇಲ್ಲ ಅಂತೇಳಿ ಅಂದು ಅಮ್ಮ. ಅಹಂಕಾರ, ಗರ್ವ, ಇನ್ನೊಬ್ರೊಳಗುನು ನಾವು ದೈವತ್ವ ಹುಡುಕ್ತೇವ್ರಿ ಅಲ್ರಿ. ಇನ್ನೊಬ್ರೊಳಗುನು ಒಂದೇನೋ ಶಕ್ತಿ ಐತಿ, ಆ ಶಕ್ತಿಗೆ ನಮನ ಅಂತಂದ್ ಹೇಳೋರ್ ತರ ನನಗ್ ಹಂಗ ಅನಸ್ತು ಅಮ್ಮ. ಕೈ ಎತ್ತಿ ಇನ್ನೊಬ್ರಿಗೆ ನಮಸ್ಕಾರ ಮಾಡ್ತೇವಲ್ಲ, ಅವಾಗ ಒಂದೇನೋ ಶರಣ ಆದಂಗಮ್ಮ. ಶರಣ ಅನ್ನೋದು ಒಂದ್ ದೊಡ್ಡ ಪದಾನ, ಒಂದ್ ದೊಡ್ಡ ಇದನ್ನ ರೀ. ನಿಜವಾಗ್ಲೂ ಮನ್ಸಾರ ಶರಣಾಗದಂತೆ ಅಂತ ಹೇಳಿದ್ರ ಅದ್ರೊಳಗ ನಮ್ಗ ಅಹಂಕಾರ ಇರೋದಿಲ್ಲ, ನಾನು ಅನ್ನೋ ಭ್ರಮೆ ಇರೋದಿಲ್ಲ. ಆಮೇಲೆ ಇನ್ನೊಬ್ರಿಗೆ ಗೌರವ, ನಾನ್ ತುಂಬಿದ್ ಕೂಡ ಯಾವಾಗ್ಲೂ ತುಳ್ಕಂಗಿಲ್ಲ ಅಂತ ಹೇಳ್ತಾರಲ್ರಿ, ಆತರ ನಾವ್ ಯಾವಾಗ್ಲೂ ಪರಿಶುದ್ಧವಾಗಿ ಇನ್ನೊಬ್ರನ್ನ ನೋಡ್ತೇವಿ. ಮತ್ತೊಬ್ರೊಳಗುನು ಒಂದೇನೋ ಶಕ್ತಿ ಐತಿ ಅಂತಂದ್ ಹೇಳಿ ಅವ್ರಿಗೆ ಶರಣಾದಂಗ ಅಂತಂದ್ ಹೇಳಿ ನನಗ್ ಅನಸ್ತಮ್ಮ. ಫಾರ್ ಎಕ್ಸಾಂಪಲ್ ಈಗ ಪ್ರಭು ಗುರುಜಿ ಆಗಿರ್ಬೋದ್ರಿ, ಅವ್ರು ಎಲ್ಲಾರ್ಗು ಹೇಳ್ತಾರ, ನಿಮಗೂ ಹೇಳಾಕ್ ಬರ್ತೈತಿ, ನೀವು ಮಾಡ್ರಿ. ಈಗ ಇದ ಕ್ಲಾಸ್ ಆಗಿರ್ಬೋದ್ರಿ,
ಈಗ ಪ್ರತಿ ಒಬ್ರಿಗೂ ಒಂದೊಂದು ಒಬ್ರು ಯಾರೋ ಹೇಳ್ತಾರ ದೊಡ್ಡೊಂದ್ ಸ್ಟೇಜ್ ಮೇಲೆ ಕುತ್ಕೊಂಡು ನಾವ್ ಕೇಳ್ಬೇಕು ಬರ್ಬೇಕು ಆತರ ಇಲ್ಲ ಅಮ್ಮ. ಎಲ್ಲರಿಗೂ ಒಂದೊಂದ್ ಅವಕಾಶ ಐತ್ರಿ. ಎಲ್ಲರೂ ಸಮ ಅಂತಂದ್ ಹೇಳಿ ನೋಡೋದು ಆತರ ಅಂತಂದ್ ಹೇಳಿ ಹಂಗ ಅನಿಸ್ತು ಅಮ್ಮ ನನಗ. ಆಮೇಲೆ ಈಗ ಸುಳ್ಳು ನಾನು ಅನ್ನೋ ಗರ್ವ ಇರೋದಿಲ್ಲ. ಆಮೇಲೆ ಈ ಸತ್ಸಂಗದೊಳಗ್ ನಾವ್ ಏನೋ ಕೇಳ್ತೇವಲ್ಲ ಅದು ಸುಳ್ಳು ಸಂಘ ಅಲ್ಲ ಅಮ್ಮ. ಯಾಕಂದ್ರ ನಾವು ಇದ್ನ ಒಂದೊಂದನ್ನು ನಾವು ಮೊದ್ಲಿಂದ ನೋಡ್ಕೊಂಡ್ ಬಂದಂಗ ನಾವ್ ಒಂದೊಂದನ್ನು ಸಣ್ಣಗ್ ಜೀವನದೊಳಗ್ ಅಳವಡಿಸ್ಕೊಂತ ಬಂದೇವ್ರಿ. ನಮ್ಮೊಳಗ್ ನಾವ್ ಎಷ್ಟೋ ಸುಧಾರಣೆ ಕಂಡೇವ್ರಿ. ಅದು ನಮ್ಗ ಅರಿವಾಗ್ತಾ ಐತಿ ಅಂತಂದ್ ಹೇಳಿ ಹಂಗ ಅನಸ್ತು ಅಮ್ಮ. ಆಮೇಲೆ ಇಲ್ಲಿ ಇನ್ನೊಂದ್ ಕೊಟ್ಟಾರ ಭ್ರಮೆ ಅಂತಂದ್ ಹೇಳಿ ಅಷ್ಟೊಂದು ಭ್ರಮೆದಷ್ಟೊಂದು ಇದಾಗ್ಲಿಲ್ಲ ಅಮ್ಮ. ದ್ವಂದ್ವ ಇರಂಗಿಲ್ಲ ರೀ. ಏನಂದ್ರು ಒಂದ್ ಕ್ಲಿಯರ್ ಪಿಕ್ಚರ್ ಸಿಗ್ತೈತಿ ಅಮ್ಮ. ಏನ ಕೆಲ್ಸ ಮಾಡ್ಲಿ ನಾವಲ್ಲಿ ಕಣ್ಣು ಕಿವಿ ಮೂಗು ಬಾಯಿ ನಮ್ ಪಂಚೇಂದ್ರಿಯಗಳು ಏನದಾವಲ್ಲ ಅಲ್ಲೇ ಲಕ್ಷ್ಯ ಕೊಟ್ಟು ನೋಡಿ ಕೆಲ್ಸ ಮಾಡ್ದಾಗ ನಮಗ್ ದ್ವಂದ್ವ ಇರಂಗಿಲ್ಲ. ಒಂದ ದಾರಿ ಇರ್ತೈತಿ, ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತೈತಿ ಅಂತಂದ್ ಹೇಳಿ. ಆಮೇಲೆ ಇಲ್ಲಿ ಇನ್ನೊಂದ್ ಪಿಕ್ಚರ್ ನೊಳಗ್ ಎಷ್ಟ್ ಕ್ಲೀನ್ ಆಗಿ ಕೊಟ್ಟಾರ್ರಿ. ಒಂದ್ ಪರಿಶುದ್ಧ ನೀರು, ಒಂದ್ ಅಪರಿಶುದ್ಧ ಅಥವಾ ಸ್ವಚ್ಛ ನೀರ್ ಅಲ್ಲ ಅಂತಂದ್ ಹೇಳಿ ಆ ತರ ನೋಡಿರಿ. ಈಗ ನಮ್ದು ನೋಡೋದ್ ರೀತಿ ಅಲ್ಲ ಎಲ್ಲರೊಳಗು ಪರಿಶುದ್ಧತೆನ ಕಾಣಿಸ್ತೈತಿ ಅಂತಂದ್ ಹೇಳಿ ನನಗ್ ಹಂಗ ಅನಿಸ್ತು ಅಮ್ಮ. ಇದು ಈ ಶ್ಲೋಕದ ತಗೊಂತ ಪೂರಾ ಹೇಳ್ಬೇಕಂತಂದ್ ಹೇಳಿದ್ರ ನಾವ್ ಯಾವಾಗ್ಲೂನು ಶರಣಾದಾಗ ನಮ್ಮೊಳಗಿರ ನಾನು ಅನ್ನೋ ಗರ್ವ ಹೋಗ್ತೈತಿ, ಅಹಂಕಾರ ಹೋಗ್ತೈತಿ ಅಂತಂದ್ ಹೇಳಿ ನನಗ ಆತರ ಅನಿಸ್ತಮ್ಮ. ಥ್ಯಾಂಕ್ ಯು. ಆವಾಗ ಇದೆಲ್ಲ ಅಹಂಕಾರ ಹೋದಾಗ ನಾವು ಆ ಪರಮ ಶಾಶ್ವತವಾದ ಪದವನ್ನ ಪಡಿತೀವಿ ಅನ್ನೋದು. ಧನ್ಯವಾದಗಳು ಹೌದು ಅಮ್ಮ. ಲಕ್ಷ್ಮೀಜಿ. ಥ್ಯಾಂಕ್ ಯು. ಕುಸುಮಾಜಿ. ಹೇಳ್ತೀನಮ್ಮ. ಜ್ಞಾನಿ ಆಗ್ಬೇಕಾದ್ರೆ ಅಹಂಕಾರ ಬಿಡ್ಬೇಕು, ಆಸೆ ಆಕಾಂಕ್ಷೆಗಳು ಬಿಡ್ಬೇಕು, ಸುಖ ದುಃಖನ ಸಮಾನಾಗಿ ತಿಳ್ಕೊಂಡು ದೇವ್ರನ್ನೇ ನೆನ್ಸ್ಕೊಂಡು ಇರ್ಬೇಕು. ಆವಾಗ ಬೇಗ ಜ್ಞಾನಿ ಆಗ್ತೀವಿ ಅನ್ಕೊಂಡಿದ್ದೀನಮ್ಮ. ಅಷ್ಟೇ. ಧನ್ಯವಾದಗಳು ಕುಸುಮಾಜಿ. ಭಗವಂತನನ್ನ ಪಡಿಬೇಕಾದ್ರೆ ಅಂದ್ರೆ ಅವ್ಯಯವಾಗದಂತಹ ಪದ ಅಂದ್ರೆ ಅದು ಅವಿನಾಶಿ ಆದಂತಹದ್ದು, ಶಾಶ್ವತವಾಗಿ ಇರುವಂತಹದ್ದು, ಯಾವಾಗ್ಲೂ ಇರುವಂತಹ ಒಂದು ಪರಮ ಪದವನ್ನ ಪಡಿಬೇಕಾದ್ರೆ ನಾವು ಏನ್ ಮಾಡ್ಬೇಕು? ನಾವು ಇವಾಗ ಭ್ರಮೆಯಲ್ಲಿದ್ದೀವಿ. ನಮಗೆ ಈ ಪ್ರಪಂಚದ ಕಡೆಗೆ ನಾವು ಇದ್ದಾಗ ಈ ಪ್ರಪಂಚವೇ ಸತ್ಯ, ಈ ಪ್ರಪಂಚದ ವ್ಯವಹಾರಗಳೇ ಸತ್ಯ ಅಂತ ತಿಳಿದುಕೊಂಡಿರ್ತೀವಿ. ಇಲ್ಲಿ ಹೇಗೆ ಇರ್ತೀವಿ? ನಮಗೆ ಪ್ರತಿಷ್ಠೆ, ನಾನು ಅಂದ್ರೆ ಏನು ಅನ್ನುವ ಇದು ಆ ಭ್ರಮೆ ಅಲ್ಲಿ ಏನು ಇರಲ್ಲ. ಇಲ್ದಿದ್ರು ಸಹ ನಾವು ಭ್ರಮೆಯಲ್ಲೇ ವಿಹಾರ ಮಾಡ್ತಾ ಇರ್ತೀವಿ. ಮಿಥ್ಯೆ ಅಂತಂದ್ರೆ ಇಲ್ದೇ ಇರೋದು ಇದ್ದ ಹಾಗೆ ಕಾಣಿಸುತ್ತೆ. ಹಾಗೆ ನಾವು ಭ್ರಾಂತಿಯಿಂದ ನಾವು ಜೀವನವನ್ನ ಮಾಡ್ತಾ ಇರ್ತೀವಿ. ಅದರಿಂದ ಮುಕ್ತರಾಗ್ಬೇಕು. ಅದನ್ನು ಸರಿಯಾಗಿ ಅರ್ಥವನ್ನು ಮಾಡ್ಕೊಳ್ಬೇಕು. ಮತ್ತೆ ಭೌತಿಕ ಕಾಮದಿಂದ ಮುಕ್ತರಾದವರು ಹೊರ ಪ್ರಪಂಚದಲ್ಲಿ ನಾವು ಇಂದ್ರಿಯಗಳಿಂದ ನಾವು ಏನು ಗ್ರಹಿಸ್ತೀವೋ ಆವಾಗ ನಮ್ಗೆ ಆಸೆ ಬರುತ್ತೆ. ಈ ಪಂಚೇಂದ್ರಿಯಗಳಿಂದ ಅದು ಆಸೆಗಳನ್ನ ತೆಗೆದುಕೊಂಡು ಬರುತ್ತೆ. ಆದ್ರೆ ಅವು ವಿವೇಚನಾ ಶಕ್ತಿ ನಮಗಿರ್ಬೇಕು. ಅದನ್ನ ಹೇಗೆ ತೆಗೆದುಕೊಳ್ಬೇಕು ಅನ್ನೋದು ಇದು ಬರುತ್ತೆ ಹೋಗುತ್ತೆ. ಆದ್ರೆ ಇದು ಶಾಶ್ವತವಾದದ್ದಲ್ಲ. ನಾನು ಯಾವ ಶಾಶ್ವತದ ಕಡೆಗೆ ನಿಂತುಕೊಂಡು ಅದನ್ನ ನೋಡ್ಬೇಕು ಅನ್ನುವ ಒಂದು ತತ್ವದಲ್ಲಿ ನಿಂತ್ಕೊಳ್ಬೇಕು. ಮತ್ತೆ ಸುಖನು ಬರುತ್ತೆ, ದುಃಖಗಳು ಬರುತ್ತೆ. ಅದು ಪ್ರಪಂಚದಲ್ಲಿ ಬರುವಂತದ್ದೇ, ಅದು ಸಹಜವಾದದ್ದೇ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ಈ ದ್ವಂದ್ವಗಳಿಂದ ಮುಕ್ತರಾಗ್ಬೇಕು. ಅವು ಬರತ್ವೆ ಹೋಗುತ್ತವೆ. ನಾನು ಅದಕ್ಕೆ ಅಂಟ್ಕೊಂಡಿಲ್ಲ, ನಾನು ಅದನ್ನ ನೋಡ್ತಾ ಇದ್ದೀನಿ ಅಷ್ಟೇ ಸಾಕ್ಷಿಯಾಗಿ ಅನ್ನುವ ಸ್ಥಿತಿಯನ್ನ ತಲುಪಬೇಕು.
ಯಾವುದರಿಂದನೂ ವಿಚಲಿತರಾಗಬಾರ್ದು. ಹಾಗೆ ಇದ್ದು ಪರಮಾತ್ಮನಿಗೆ ಶರಣಾದಾಗ ನಾವು ಆ ಪರಮ ಪದವನ್ನು ಪಡಿತೀವಿ. ಅಂದ್ರೆ ಆ ಪರಮಾತ್ಮನ ಸ್ಥಿತಿಯಲ್ಲೇ ಇರ್ತೀವಿ. ಆ ಜೀವನ್ಮುಕ್ತರಾಗುವುದಕ್ಕೆ ಸಾಧ್ಯವಿದೆ, ಅದನ್ನ ಪಡಿತೀವಿ ಅನ್ನೋದು ಈ ಶ್ಲೋಕದ ಅರ್ಥ ಅಂತ ನನ್ನ ಅನಿಸಿಕೆ. ಸರ್ನ ಕೇಳಿ ನಾವು ಸಂಪೂರ್ಣವಾಗಿ ಇದರ ಅರ್ಥವನ್ನ ತಿಳಿದುಕೊಳ್ಳೋಣ. ಸರ್, ಇದು ಸಂಪೂರ್ಣವಾಗಿ ಇದರ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ನಮ್ಮ ಸುಮತಿ ಅಮ್ಮ ಇದ್ದಾರೆ. ಅಮ್ಮ ಮಾತಾಡ್ತೀರಾ? ಹೇಳ್ತೀರಾ ಸುಮತಿ ಅಮ್ಮ? ಸುಮತಿ ಇದಾರ? ಯಾರೋ ಒಬ್ಬರು ಲೆಫ್ಟ್ ಆಗಿದ್ದಾರೆ. ನಳಿನಿ ಅಮ್ಮ, ಸುಮತಿ ಅಮ್ಮ ಇದ್ದಾರೆ. ಸರಿ ಸುಮತಿ. ಹಲೋ ಆಂಟಿ, ಇದರ ಅರ್ಥ ತಿಳಿಸ್ಕೊಡಕಾತ? ಆಂಟಿ ಎಲ್ಲಾರ್ದು ಕೇಳಿಸ್ಕೊಂಡೆ. ಇದಕ್ಕಿಂತ ಹೆಚ್ಚಿಗೆ ನನಗೆ ಅಷ್ಟೊಂದು ಜ್ಞಾನ ಇಲ್ಲ. ಹೆಚ್ಚಿಗೆ ಇಲ್ಲ, ಅದ ಇನ್ನೊಂದ್ಸತಿ ಹೇಳಿದ್ರೆ ಅವಾಗ ನಮ್ಗೂನು ಇಳಿಯುತ್ತೆ, ನಿಮ್ಗೂ ಸರಿಯಾಗಿ ಅರ್ಥ ಆಗತ್ತೆ ಅನ್ನೋದಕ್ಕಷ್ಟೇನೆ. ಹೆಚ್ಚಾಗಿ ಕಮ್ಮಿ ತಿಳ್ಕೊಂಡಿದೀವಿ ಅನ್ನೋದು ವಿಷಯ ಅಲ್ವೇ ಅಲ್ಲ. ರಿಪೀಟ್ ಮಾಡ್ಕೊಳ್ಬೇಕು ನಾವು. ರಿಪೀಟೇ ಮಾಡ್ಬೋದು, ರಿಪೀಟೇ ಹೇಳ್ಬೋದು. ಎಲ್ಲಾರ್ದು ನನ್ಗೆ ಏನೇನ್ ಅರ್ಥ ಆಯ್ತು ಅದನ್ನ ನಾನ್ ರಿಪೀಟ್ ಮಾಡ್ಬೋದು, ಸಮರೈಸ್ ಮಾಡ್ಬೋದು. ಅವಾಗ ಎಲ್ಲಾರ್ಗು ಇನ್ನೊಂದ್ಸತಿ ರಿವೈಸ್ ಆಗುತ್ತೆ. ಇವಾಗ ಎಲ್ಲರಿಗೂ ಗೊತ್ತು, ನಾವು ಪರಮಾತ್ಮನನ್ನು ಅವನ್ ಪಾದ ಒಂದೇ ಶಾಶ್ವತ, ಬೇರೆ ಇಲ್ಲಿ ಈ ಭೌತಿಕ ಲೋಕದಲ್ಲಿ ಇರೋದು ಎಲ್ಲಾನು ಟೆಂಪ್ರರಿ ಅಂತ ಎಲ್ಲರಿಗೂ ಗೊತ್ತು. ಬಟ್ ಆದ್ರೂ ಇಲ್ಲಿರೋ ಎಲ್ಲದಕ್ಕೂ ನಾವು ಅಟ್ಯಾಚ್ ಆಗ್ಬಿಡ್ತೀವಿ. ಈ ಶ್ಲೋಕದಲ್ಲಿ ಏನು ಅಂದ್ರೆ ಅದ್ರಿಂದ ಡಿಟ್ಯಾಚ್ಮೆಂಟ್ ಹೇಗೆ, ದೇವ್ರ ಮೇಲೆ ಅಟ್ಯಾಚ್ಮೆಂಟ್ ಹೇಗೆ ಅನ್ನೋ ದಾರಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ನನ್ಗ ಅರ್ಥ ಆಯ್ತು. ಫಸ್ಟ್ ಆಫ್ ಆಲ್ ನಾವಿರೋ ನಾವ್ ಯಾರ್ದು ಸಹವಾಸ ಮಾಡ್ತೀವಲ್ವಾ, ಅದು ನಮ್ ಥಾಟ್ಸು ಯಾವ ತರ ಥಾಟ್ಸ್ ಜೊತೆ ಮ್ಯಾಚ್ ಆಗ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ನಮ್ಮ ಫಸ್ಟ್ ಈ ಸುಳ್ಳು ಮತ್ತೆ ಯೂಶಲಿ ಆಗಿ ನಾವ್ ಪ್ರೆಸ್ಟಿಜು, ನಾವ್ ಈಗೋ, ನಮ್ದು ಏನೋ ಒಂದು ಅದ್ ಯಾವ್ದು ನಿಜ ಅಲ್ಲ, ಅದೇ ಇಂಪಾರ್ಟೆಂಟ್ ಅಂತ ಇರ್ತೀವಿ. ಅದ್ರಿಂದ ದೂರ ಆಗಿ ಏನ್ ಶಾಶ್ವತ, ಏನು ಇಲ್ಯೂಷನ್ ಅಂದ್ರೆ ಏನು ಸುಳ್ಳು ಅನ್ನೋದನ್ನ ಈ ಶ್ಲೋಕದಲ್ಲಿ ಬಿಡಿಸಿ ಹೇಳಿದ್ದಾರೆ. ಇಷ್ಟ ನನ್ಗೆ ಅರ್ಥ ಆಯ್ತು. ಈ ತರ ನಾವು ಸ್ಲೋ ಆಗಿ ಈ ಇಲ್ಯೂಷನ್ ಇಂದ ಈ ಡಿಟ್ಯಾಚ್ ಆಗ್ತಾ ಹೋದಾಗ ನಮ್ಗೆ ಸುಖ ಮತ್ತೆ ದುಃಖದ್ದು ಡಿಫ್ರೆನ್ಸ್ ಗೊತ್ತಾಗಲ್ಲ, ಎರಡು ಒಂದೇ ತರ ಅನ್ಸತ್ತೆ. ಆವಾಗ ನಾವು ಈಸಿಯಾಗೆ ಅಂದ್ರೆ ಇನ್ನ ಒಂದು ಸ್ವಲ್ಪ ಇನ್ ಸ್ವಲ್ಪ ಈಸಿಯಾಗಿ ನಮ್ಗೆ ಪರಮಾತ್ಮನ್ ಮೇಲೆ ಧ್ಯಾನ ಹೋಗ್ತಾ ಇರತ್ತೆ. ನಾವ್ ಬಂದಿರೋದು ಅರ್ಥ ಗೊತ್ತಾಗತ್ತೆ. ನಾವೇನೋ ಇದೇ ಶಾಶ್ವತ, ಈ ಲೋಕನೇ ಶಾಶ್ವತ, ಇಲ್ಲಿ ನಾವ್ ಏನೇನು ಸಾಧನೆ ಮಾಡ್ತೀವಿ ಇದೇ ಅದೇನೇನೋ ಮೆಟೀರಿಯಲಿಸ್ಟಿಕ್ ಆಗಿ ಏನ್ ಸಾಧನೆ ಮಾಡ್ತೀವಿ ಅದೇ ಫೈನಲ್ ಅನ್ಕೊಂಡ್ಬಿಟ್ಟಿರ್ತೀವಿ. ಅದಲ್ಲ ಅಂತ ಹೇಳೋದು ಇದು. ಅದ್ರಿಂದ ಹೇಗೆ ಆಚೆ ಬರೋದು ಅನ್ನೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದಾರೆ ಅಂತ ನನ್ಗೆ ಅರ್ಥ ಆಯ್ತು. ಪ್ರೀವಿಯಸ್ ಶ್ಲೋಕದಲ್ಲಿ ಅದೇ ಅರ್ಥ ಆಯ್ತು, ಇದ್ರಲ್ಲೂ ಇನ್ನೊಂದ್ ಸ್ಟೆಪ್ ಫಾರ್ವರ್ಡ್ ಹೇಳ್ಕೊಡ್ತಾ ಇದ್ದಾರೆ ಅಂತ ನನ್ಗೆ ಅರ್ಥ ಅಷ್ಟೇ. ಧನ್ಯವಾದಗಳು ಸುಮತಿ. ಥ್ಯಾಂಕ್ಸ್. ಈಗ ನಿಮ್ಗೆಲ್ಲ ಬೈಬಲ್ ಗೊತ್ತಿರಬಹುದು. ಅಲ್ಲಿ ಒಂದು ವಾಕ್ಯ ಇದೆ, ದ ಕಿಂಗ್ಡಮ್ ಆಫ್ ಹೆವನ್ ಇಸ್ ವಿತ್ ಇನ್ ಯು ಅಂತ ಹೇಳ್ತಾರೆ ಜೀಸಸ್. ಕಿಂಗ್ಡಮ್ ಆಫ್ ಹೆವನ್, ಕಿಂಗ್ಡಮ್ ಆಫ್ ಹೆವನ್. ಹೆವನ್ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು, ಎಲ್ಲರ ಮನಸ್ಸಿನಲ್ಲೂ ಹೆವನ್ ಅಥವಾ ಸ್ವರ್ಗ ಅಂತಂದ್ರೆ ಏನಂತ ಇರುತ್ತೆ? ಯಾವುದೋ ಒಂದು ಜಾಗ, ಅಲ್ಲಿ ಯಾವಾಗಲೂ ಸುಖ ಅಲ್ವಾ? ಅದರ ಪರಿಕಲ್ಪನೆ ನಮ್ಮ ಬೇರೆ ಬೇರೆ ಜಾಗಗಳಲ್ಲಿ ಅಥವಾ ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ರೀತಿ ಇರ್ಬೋದು. ಆದರೆ ನಿಮ್ಮಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ಸ್ವರ್ಗ ಅಂದ್ರೆ ಏನು ಸ್ವಾಮಿ ಅಂತ ಕೇಳಿದ್ರೆ ಎಲ್ಲರೂ ಏನೋ ಒಂದು ಅದರಲ್ಲಿ ಸುಖದ ಬಗ್ಗೆ ಒಂದು ವಿಚಾರ ಇರುತ್ತೆ ಅಲ್ವಾ? ಆರಾಮಾಗಿರುತ್ತೆ, ಶಾಂತವಾಗಿರುತ್ತೆ, ಸುಖವಾಗಿರುತ್ತೆ, ದುಃಖ ಇಲ್ಲ. ಈ ರೀತಿ ಏನು ನಮಗೆ ಜೀವನದಲ್ಲಿ ಬೇಡ ಅಂತ ನಮ್ಮೆಲ್ಲರಿಗೂ ಅನ್ಸುತ್ತೆ, ಅದಿಲ್ಲದೆ ಇರೋ ಜಾಗ
ನಮ್ಗೇನ್ ಬೇಕನ್ಸುತ್ತೆ ಅದಿರೋ ಜಾಗ. ಇದನ್ನ ನಾವೆಲ್ಲರೂ ಹೆವನ್, ಸ್ವರ್ಗ ಅಂತ ಕರಿತೀವಿ ಅಲ್ವಾ. ಇಲ್ಲಿ ಏನ್ ಹೇಳ್ತಾ ಇದಾರೆ ಗುರುಗಳು? ದ ಕಿಂಗ್ಡಮ್ ಆಫ್ ಹೆವನ್ ಇಸ್ ವಿತ್ ಇನ್ ಯು ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಸ್ವರ್ಗ ನಿಮ್ಮಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ. ಹೇಗ್ ಸ್ವಾಮಿ? ಎಲ್ಲಿದೆ ಸ್ವಾಮಿ? ಕಾಣಿಸ್ತಾ ಇಲ್ವಲ್ಲ? ಅಯ್ಯೋ, ಜಗಳ ಆಗ್ತಾನೆ ಇರುತ್ತಲ್ಲ ನಮ್ ಗಂಡನ ಜೊತೆಗೆ, ನಮ್ಮ ಹೆಂಡತಿ ಜೊತೆಗೆ. ನಮ್ಮ ಪಕ್ಕದ ಮನೆಯವ್ರು ಏನಾದ್ರು ನಮ್ಮ ಮನೆಗೆ ಕಸ ಹಾಕಿದ್ರೆ ಬೇಜಾರಾಗತ್ತಲ್ಲ. ನನ್ನ ಮಕ್ಕಳು ನಾನು ಹೇಳಿದ ಕೆಲಸ ಮಾಡಲಿಲ್ಲ ಅಂದ್ರೆ ಮನಸ್ಸು ಕಿರಿಕಿರಿ ಅನ್ಸುತ್ತಲ್ಲ. ದುಡ್ಡಿಲ್ಲ ಅಂತ ಅವಾಗ ತೊಂದರೆ ಮನಸ್ಸಿನಲ್ಲಿ ಬರ್ತಾ ಇರತ್ತಲ್ಲ. ಏನಾರೊಂದು ಇರುತ್ತಲ್ವಾ ಕಿರಿಕಿರಿ ಮನಸ್ಸಿನಲ್ಲಿ. ಹೆಂಗ್ ಸ್ವಾಮಿ ನೀವು ಹೇಳ್ಬಿಡ್ತೀರಾ? ಈಸಿಯಾಗಿ ಹೇಳ್ಬಿಡ್ತೀರಾ, ಸುಲಭವಾಗಿ ಹೇಳ್ಬಿಡ್ತೀರಾ. ಕಿಂಗ್ಡಮ್ ಆಫ್ ಹೆವನ್ ಇಸ್ ವಿತ್ ಇನ್ ಯು. ನಾನು ಹೇಳ್ತೀನಿ, ಎಷ್ಟು ಪುಸ್ತಕದಲ್ಲಿದೆ ಎಲ್ಲ ಹೇಳ್ಬಿಡ್ತೀನಿ. ಹಂಗಂದ್ರೆ ನಿಜನಾ ಅದು? ಎಲ್ಲ ಬರುತ್ತೆ ಮನಸ್ಸಿನಲ್ಲಿ ಪ್ರಶ್ನೆಗಳು ಅಲ್ವಾ. ಈ ಎಲ್ಲ ರೀತಿ ಪ್ರಶ್ನೆಗಳು ತುಂಬಿದ್ದಾಗ ಮನಸ್ಸು ಒಂದು ರೀತಿನಲ್ಲಿ, ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಕೊಳಕು ನೀರಿರೋ ಥರ. ಅಂದ್ರೆ ಏನರ್ಥ? ಮನಸ್ಸಿನಲ್ಲಿ ಎಲ್ಲ ಈ ದುಂಬಿಗಳ ಥರ ಜುಯ್ ಅಂತ ಈ ವಿಚಾರಗಳು ಯಾವಾಗ್ಲೂ ಜುಯ್ ಅಂತ ಇದ್ದಾಗ ಏನನ್ಸುತ್ತೆ ನಿಮ್ಗೆ? ದುಂಬಿಗಳು ಬೇಡ, ಯಾವ್ದಾರೊಂದು ಸೊಳ್ಳೆನೋ ನೊಣನೋ ಗುಯ್ ಅಂತ ಇದ್ರೆ ಹೆಂಗನ್ಸುತ್ತೆ? ಆರಾಮಾಗಿರಕ್ಕಾಗತ್ತಾ? ಇಲ್ಲ. ಥೋ ಅಂತ ಏನೋ ಮಾಡ್ಕೋತಾ ಇರ್ತೀರಾ, ಅಥವಾ ಟಪ್ ಟಪ್ ಅಂತ ಹೊಡಿಬೇಕು ಅಂತ ಅನಿಸ್ತಾ ಇರುತ್ತೆ, ಅಥವಾ ಏನೋ ಫ್ಯಾನೋ ಏನೋ ತಗೊಂಡು ಹಿಂಗೆ ಬೀಬಿಸ್ಕೋಬೇಕು, ಏನೋ ಒಂದು ಕರ್ಮ ಮಾಡ್ಬೇಕು ಅನ್ಸುತ್ತೆ ಅಲ್ವಾ. ಯಾಕೆ? ಅದು ಗುಯ್ ಅಂತ ಇದ್ರೆ. ಇನ್ನ ಅದೇ ಥರ ಏನಾದರೂ ಒಂದಷ್ಟು ದುಂಬಿಗಳ ಜೊಂಪು ನಿಮ್ ಸುತ್ತ ಬರ್ತಾ ಇದೆ ಅಂತ ನಿಮ್ಗೆ ಏನನ್ಸುತ್ತೆ? ಭಯ ಅನ್ನಿಸ್ಬೋದು, ಓಡೋಗ್ಬೇಕು ಅನ್ನಿಸ್ಬೋದು ಅಲ್ವಾ. ಈಗ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ಯಾವುದೋ ಒಂದು ರಾತ್ರಿ ನೀವು ನಡ್ಕೊಂಡ್ ಬರ್ತಾ ಇದ್ದೀರಾ, ಬಸ್ಸು ಇಳಿಸ್ತು, ಬಸ್ ಪಂಚರ್ ಆಗೋಯ್ತು ನಿಮ್ಮ ಮನೆ ಹತ್ರ ಇಳಿಸೋದಕ್ಕೆ ಮುಂಚೆ. ಅಲ್ಲಿಂದ ನೀವು ನಡ್ಕೊಂಡ್ ಬರ್ಬೇಕು. ನಿಮ್ಮ ಕೈನಲ್ಲಿ ಒಂದು ಸೂಟ್ ಕೇಸ್ ಇದೆ, ಅದರಲ್ಲಿ ಒಂದಷ್ಟು ನೀವೆಲ್ಲ ಚಿನ್ನ ದುಡ್ಡು ಎಲ್ಲ ಇಟ್ಕೊಂಡಿದ್ದೀರಾ. ಕತ್ಲಾಗ್ಬಿಟ್ಟಿದೆ, ಬೇರೆ ಸಣ್ಣದಾಗಿ ಮಳೆ ಬರ್ತಾ ಇದೆ, ಅಲ್ಲಿ ಬೀದಿ ಬೆಳಕಿಲ್ಲ. ಅಲ್ಲಿ ಯಾರೋ ಒಂದು ಸ್ವಲ್ಪ ದೂರದಲ್ಲಿ ಒಂದು ಹೆಂಡದ ಅಂಗಡಿ ಕಾಣಿಸ್ತಾ ಇದೆ, ಅಲ್ಲೆಲ್ಲ ಹೆಂಡ ಕುಡಿತಿರೋರು ಕಾಣಿಸ್ತಾ ಇದೆ. ಅಲ್ಲಿ ಯಾವುದೋ ದೂರದಿಂದ ಒಂದು ನಾಯಿ ಬಾಬಾ ಬಾಬಾ ಅಂತ ಓಡ್ಕೊಂಡ್ ಬರ್ತಾ ಇದೆ ನಿಮ್ಮ ಹತ್ರ. ನಿಮ್ಗೆ ಏನನ್ಸುತ್ತೆ? ಅಯ್ಯೋ ಏನಾಗತ್ತೋ ದೇವ್ರೇ ಅಲ್ವಾ. ಈಗ ಅದೇನೆ ಆ ಸಮಯದಲ್ಲಿ ಯಾರೋ ಬಂದ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಮ್ಮ ಮನೆ ಹತ್ರ ನಾ ಬರೀ ಬಿಟ್ಕೊಡ್ತೀನಿ ಅಂತ ಬಿಟ್ಕೊಟ್ಟು ನೀವು ಮನೆ ಒಳಗಡೆ ಹೋಗ್ಬಿಟ್ಟು ಎಲ್ಲ ಬಾಗಿಲು ತೆಗೆದು ಬಾಗಿಲು ಹಾಕ್ಬಿಟ್ಟು ನೀರು ಹಾಕೊಂಡು ಕುತ್ಕೊಂಡಾಗ ಏನನ್ಸುತ್ತೆ? ಅಬ್ಬಾ ಬದುಕಂತು ಬಟ್ ಜೀವ ಎಲ್ಲ ಏನ್ ಸರಿ ಆಯ್ತು ದೇವ್ರೇ ಥ್ಯಾಂಕ್ ಯು ಅಂತ ಅನ್ಸುತ್ತೆ ತಾನೆ. ಯಾಕೆ? ನನ್ನ ಮನೆಗೆ ಬಂದೆ. ನನ್ನ ಮನೆ ಅಂದ್ರೇನು? ನನ್ನ ಮನೆಯಲ್ಲಿ ಕಾಟ ಇಲ್ಲ. ಆ ಹೆಂಡದವ್ರ ಕಾಟ ನನ್ಗೆ ಇವಾಗ ಹೆದರಿಕೆ ಇಲ್ಲ. ಆ ಬವ್ವ ನಾಯಿ ಕಾಟ ಇವಾಗ ಹೆದರಿಕೆ ಇಲ್ಲ. ಏನಾಗ್ಬಿಡುತ್ತೋ ನನ್ನ ಚಿನ್ನಕ್ಕೆ ಏನೋ ಹೆದರಿಕೆ ಇಲ್ಲ. ಯಾಕೆ? ಐ ಆಮ್ ಅಟ್ ಹೋಮ್. ನನಗೆ ನನ್ನ ಮನೆ ಸೇರ್ಕೊಂಡ್ಬಿಟ್ಟೆ, ಈಗ ಸೇಫ್ ನಾನು. ಎಲ್ಲಿ ತನಕ? ಗಂಡನೋ ಹೆಂಡ್ತಿನೋ ಬಂದು ಸ್ವಲ್ಪ ಅಲ್ಲಾಡ್ಸೋ ತನಕ, ಅದು ಬೇರೆ ವಿಷಯ, ಇರ್ಲಿ ಬಿಡಿ, ಅದಾಕ ಆಮೇಲೆ ಮಾತಾಡೋಣ. ಈಗ ಸದ್ಯಕ್ಕೆ ಏನನ್ಸುತ್ತೆ? ಅಬ್ಬಾ ಅಂತ ಅನ್ಸುತ್ತೆ ಅಲ್ವಾ. ಯಾಕನ್ನಿಸ್ತು? ಯಾವುದೋ ಒಂದು ಜಾಗನ ನಾನು ಇದು ನನ್ನ ಮನೆ ಅಂತ ನಾನು ಹೇಳ್ಕೊಂಡಿರೋದಕ್ಕೆ. ಈಗ ಅದೇನೆ ಪಕ್ಕದವ್ರ ಮನೆಗೆ ಹೋಗ್ಬಿಟ್ಟು ನಿಮ್ಗೆ ಆ ಥರ ಫೀಲ್ ಆಗತ್ತಾ? ಏನೋ ಇಲ್ಲ, ನಂಗೆ ಸ್ವಲ್ಪ ಅವ್ರು ಕುತ್ಕೊಂಡಾಗ ಅವ್ರು ಏನೋ ಅನ್ಕೊಂಡ್ಬಿಡ್ತಾರೆ, ನಾನೇನೋ ಆರಾಮಾಗಿ ಕೈ ಮಾಡಬೇಕು, ಅದೇನೋ ಬಿದೋಗ್ಬಿಡುತ್ತೆ. ನನ್ಗಿರೋ ಥರ ಇರೋಕ್ಕಾಗಲ್ಲ. ಎಲ್ಲಿ ನನಗೇನು ಕಾಟ ಇಲ್ಲ, ನನಗೆ ಹೆಂಗೆ ಬೇಕು ಹಂಗೆ ಇರ್ಬೋದು, ನಾನು ಯಾವಾಗ ಬೇಕು ಅವಾಗ ಎದ್ದೇಳ್ಬೋದು, ಇದೆಲ್ಲ ಎಲ್ಲಿರುತ್ತೆ? ಅದು ನನ್ನ ಮನೆ, ನನ್ನ ಜಾಗ, ಯಾರು ಕಾಟ ಇಲ್ಲ, ಶಾಂತವಾಗಿರ್ತೀನಿ ಅಲ್ವಾ. ಆ ಜಾಗ ಹಾಗಾದ್ರೆ ಈ ಮನೆ ಅನ್ನೋ ಜಾಗನ, ಯಾವುದೋ ಒಂದು ಮನೆ, ಆ ಮನೆ ಎಲ್ಲಿದೆ? ಈಗ ಸ್ವಲ್ಪ ಆಲೋಚನೆ ಮಾಡಿ. ನೀವು ಮದುವೆ ಆಗಕ್ಕೆ ಮುಂಚೆ ಯಾವುದೋ ಅಪ್ಪನ ಮನೆ ಅಂತ ಇದ್ರಿ, ಅವಾಗ ಏನ್ ಹೇಳ್ತಾ ಇದ್ರಿ? ನನ್ನ ಮನೆ ಎಲ್ಲಿದೆ? ನಮ್ಮ ಅಪ್ಪನ ಮನೆ. ಸ್ಕೂಲ್ಗೆ ಹೋಗ್ತೀರಾ, ಎಲ್ಲಿ ನಿಮ್ಮ ಮನೆ ಎಲ್ಲಿದೆ? ಅದಾ ಈ ದಾರಿ ತಿರುಗಿದ್ರೆ ದಿವಾನ್ ಸ್ಟ್ರೀಟ್ ಇದೆಯಲ್ಲ ಅಲ್ಲಿ. ಯಾರ ಮನೆ? ನನ್ನ ಮನೆ ಅದು. ಬೇಜಾರಾದ್ರೆ, ಕೋಪ ಆದ್ರೆ, ಎಲ್ಲ ದುಃಖ ಆದ್ರೆ ನಾನು ನನ್ನ ಮನೆ ಹೊಟ್ಟೋಗ್ಬಿಡ್ತೀನಿ, ಬಿಟ್ಬಿಡಿ ನನಗೆ.
ಯಾರ ಮನೆ? ನಮ್ಮ ಅಪ್ಪನ ಮನೆ. ಅದೇ ಮದುವೆ ಆಯ್ತು. ಮದುವೆ ಆದ್ಮೇಲಿಂದ ಯಾರೋ ಗಂಡ ಅಂತ ಒಂದು ಪ್ರಾಣಿ ಹೇಳ್ಕೊಂಡು ಹೋದ್ರು ನಿಮ್ಮನ್ನ. ಎಲ್ಲಿಗೆ? ಅವ್ರ ಮನೆಗೆ. ಮೊದ್ಲಿಗೆ ಏನ್ ಅನ್ನಿಸ್ತು? ಅಯ್ಯೋ, ನಮ್ಮ ಅಪ್ಪನ ಮನೆ ಚೆನ್ನಾಗಿತ್ತಲ್ಲ, ನಮ್ಮ ಅಪ್ಪನ ಮನೆ ತರ ಇಲ್ಲ ಇಲ್ಲಿ. ಅಲ್ಲಿ ಬೇಕಾದಾಗ ಏನ್ ಬೇಕಾದ್ರೆ ಮಾಡ್ಬೋದಿತ್ತು, ಇಲ್ಲಿ ಏನು ಸ್ವಲ್ಪ ಕಸಿವಿಸಿ. ಹಂಗೆ ಹೊಂದಾಣಿಕೆ ಆಯ್ತು, ಕಷ್ಟ ಆಯ್ತು, ಸುಖ ಆಯ್ತು, ಏನೋ ಗುದ್ದಾಟ ಆಯ್ತು, ಏನೋ ಆಯ್ತು ಆಯ್ತು ಆಯ್ತು. ಆಮೇಲಿಂದ ಇವಾಗ ಏನ್ ಅನ್ಸುತ್ತೆ? ನನ್ ಮನೆ ಯಾವುದು? ಅದು ನನ್ನ ಗಂಡನ ಮನೆ. ಯಾವ್ದೋ ಊರು, ಕೆಲವು ಸರಿ ಹೊರದೇಶದಲ್ಲಿರುತ್ತೆ. ನನ್ನ ಮನೆ ಎಲ್ಲಿದೆ? ಈಗ್ಲಾ ನ್ಯೂ ಜೆರ್ಸಿ. ನ್ಯೂ ಜೆರ್ಸಿನಲ್ಲಿದೆ. ಎಲ್ಲಿದೆ ನನ್ನ ಮನೆ? ನನ್ನ ಮನೆನ ಡೆಲ್ಲಿನಲ್ಲಿದೆ. ಹಾಗಾದ್ರೆ ಈ ಬದಲಾಗ್ತಾ ಇರೋ ಯಾವುದೋ ಒಂದು ಜಾಗ ಇದೆಯಲ್ಲ, ಅದಾ ಮನೆ ಅಂದ್ರೆ? ಆ ಗಂಡನ ಮನೆಯಲ್ಲೂ ಇದು ಬಾಡಿಗೆ ಮನೆ, ಈಗ ನಾವು ನಮ್ಮನೆ ತಗೊಂಬೋಣವಾ? ಅಂದ್ರೆ ಏನೋ ಒಂದು ಜಾಗ ಇದೆಯಲ್ಲ, ಈ ಜಾಗನ ಮನೆ ಅಂದ್ರೆ? ಅಲ್ಲ ನೆಮ್ಮದಿ ಇರೋದು, ಅಲ್ಲ ಶಾಂತತೆ ಇರೋದು, ಅಲ್ಲ ಸುಖ ಇರೋದು. ಎಲ್ಲಿದೆ ಸ್ವಾಮಿ ಮನೆ? ಆ ಮನೆ ನಿಮ್ಮಲ್ಲೇ ಇದೆ. ಆ ಮನೆ ಎಲ್ಲೂ ಹೊರಗಡೆ ಇಲ್ಲ. ಆ ಮನೆ, ನೀವೇ ಆ ಮನೆಯ ಅಧಿಪತಿ. ನೀವೇ ಆ ಮನೆ. ಯಾವ ಮನೆ? ಶಾಂತತೆಯ ಮನೆ, ಸಮೃದ್ಧಿಯ ಮನೆ, ಆನಂದದ ಮನೆ, ಎಲ್ಲದರ ಮೂಲ ಮನೆ. ಅದೇ ನಿಮ್ಮ ಮನೆ. ಆದ್ರೆ ಈ ಗುಯ್ ಅಂತಾರ ದುಂಬಿಗಳಿರುತ್ತಲ್ಲ, ಯಾವ ದುಂಬಿಗಳು? ನಾನು ಏನ್ ಒಳ್ಳೆಯವನು ಗೊತ್ತಾ, ಅಥವಾ ಅವ್ರು ನನ್ಗೆ ಏನ್ ಬೈದ್ಬಿಟ್ರು ಗೊತ್ತಾ, ನನ್ಗೆ ಎಷ್ಟು ನೋವಾಯ್ತು ಗೊತ್ತಾ, ಇದೊಂಥರ ದುಂಬಿ. ಅಥವಾ ನೋಡಿ, ಪಕ್ಕದವರು 3 ಅಂತಸ್ತು ಮನೆ ತಗೊಂಡಿದ್ದಾರೆ, ಅವರು ದೊಡ್ಡ ಕಾರ್ ಇಟ್ಕೊಂಡಿದ್ದಾರೆ, ಯಾವಾಗ್ಲೂ ನಗಾಡ್ಕೊಂಡು ವೀಕೆಂಡ್ ಬಂದ್ರೆ ಹೋಟ್ಲಿಗೆ ಹೋಗ್ತಾರೆ. ನಾವ್ ಏನು ಮಾಡಲ್ಲ. ಈ ತರ ಕೆಲವಷ್ಟು ಭ್ರಮೆ ಇರುತ್ತೆ ಮನಸ್ಸಿನಲ್ಲಿ. ಸುಖ ಎಲ್ಲಿದೆ ಅಂತ ಭ್ರಮೆ, ಹುಡ್ಕೋ ಭ್ರಮೆ. ರೆಸ್ಟೋರೆಂಟ್ನಲ್ಲಿ, ಕಾರ್ನಲ್ಲಿ, ಮನೆಯಲ್ಲಿ, ಬಟ್ಟೆನಲ್ಲಿ, ಚಿನ್ನದಲ್ಲಿ. ಹೀಗೆ ಯಾವ ದುಂಬಿಗಳು ಮನಸ್ಸಿನಲ್ಲಿ ತಪ್ಪು ತಪ್ಪು ನಮಗೆ ಜ್ಞಾನವನ್ನ ಕೊಡ್ತಾ ಇರುತ್ತೆ, ಅದ್ರ ಮೂಲಕ ನಮಗೆ ಬೇರೆ ಬೇರೆ ರೀತಿಯ ಒಂದು ಕಷ್ಟವನ್ನ ಸೃಷ್ಟಿ ಮಾಡ್ತಾ ಇರುತ್ತೆ. ಈ ದುಂಬಿಗಳಿಂದ ನಾನು ಮುಕ್ತರಾಗಬೇಕು. ಯಾಕಂದ್ರೆ ನೀವು ಸದಾ ಸುಖಿ. ಆದ್ರೆ ಮನಸ್ಸಿನಲ್ಲಿ ದುಂಬಿಗಳು, ಈ ವಿಚಾರಗಳು ಬಂದಾಗ ಅಯ್ಯೋ ಅನ್ನೋ ಭ್ರಮೆ ಇರುತ್ತೆ. ಅದೇ ಕೊಳಕ್ ನೀರು. ಮನಸ್ಸಿನಲ್ಲಿ ನಾನು ಅಯ್ಯೋ ಎಷ್ಟು ದುಃಖ ಆಗುತ್ತಾ ನನಗೆ, ಜೀವನದಲ್ಲಿ ಎಷ್ಟು ಕಷ್ಟ ಆಗುತ್ತಾ ನನಗೆ, ನನ್ನ ಕಷ್ಟ ನನ್ನ ಯಾರಿಗೂ ಕೊಡ್ಬೇಡ ಪರಮಾತ್ಮ ಅಂತ ಮಾತಾಡೋರು ಇರ್ತಾರೆ. ನನ್ನ ಕಷ್ಟ ಅಯ್ಯೋ ಯಾರಿಗೂ ಕೊಡ್ಬೇಡ ಪರಮಾತ್ಮ ನೀನು. ಏನೋ ಆ ದೇವರು ನಾನು ಹೇಳಿದಂಗೆ ಕೇಳ್ಕೊಂಬಿಟ್ಟು ಯಾರಿಗೂ ಕಷ್ಟ ಕೊಡಬಾರ್ದು ಅಂತ. ಹಿಂಗೇನೇನೋ ಭ್ರಮೆ ಇರುತ್ತೆ ನಮ್ಮ ಮನಸ್ಸಿನಲ್ಲಿ. ಈ ಭ್ರಮೆಗಳಿಂದ ನನ್ನ ಮನಸ್ಸನ್ನ ಹೇಗೆ ಮುಕ್ತ ಮಾಡೋದು? ಅದೇ ಇಲ್ಲಿ ಮೂಲಭೂತ ಪ್ರಶ್ನೆ. ಈ ಕೊಳಕ್ ನೀರಿದೆ ಸ್ವಾಮಿ, ಉದಾಹರಣೆ ತಗೋಣ. ಒಂದು ಲೋಟದಲ್ಲಿ ನಾನು ನಿಮ್ಗೊಂದು ಸಣ್ಣದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಕೊಳಕ್ ನೀರಿದೆ, ಆ ಕೊಳಕ್ ನೀರನ್ನ ಸ್ವಚ್ಛ ಮಾಡೋದು ಹೇಗೆ ಅಂತ ಕೇಳಿದ್ರೆ ನೀವೆಲ್ಲ ಸುಲಭವಾಗಿ ಹೇಳ್ಬಿಡ್ತೀರಾ. ಏನ್ ಸುಲಭ ಸ್ವಾಮಿ, ಏನ್ ಸುಲಭ ಆಗಿರೋ ಪ್ರಶ್ನೆ ಇದು, ನೀರ ತಗೊಳ್ಳಿ, ಬಿಸಾಕಿ, ಹೊಸ ನೀರು ಹಾಕಿ, ಮುಗಿದೋಯ್ತು ಅಂತ. ನಾನು ಹೇಳ್ತೀನಿ, ಹೌದು ಹೌದು, ಆ ಥರ ಮಾಡ್ಬೋದು ನೀವು. ಆದ್ರೆ ಇವತ್ತು ನಾನು ನಿಮ್ಗೆ ಬೇರೆ ಒಂದು ಷರತ್ತು ಹಾಕ್ತೀನಿ. ಏನ್ ಷರತ್ತು ಅಂತಂದ್ರೆ, ಈ ನೀರಿದೆಯಲ್ಲ, ಈ ನೀರನ್ನ ನೀವು ತಗೊಂಡು ಬಿಸಾಕಂಗಿಲ್ಲ. ಆ ಲೋಟ ಇರುತ್ತಲ್ಲ, ಆ ಲೋಟ ತೆಗಿಯಕ್ಕಾಗಲ್ಲ ನೀವು. ಸುಮ್ಮನೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಪಂದ್ಯ. ಈ ಷರತ್ತು ಏನಂದ್ರೆ, ಆ ನೀರು ಇರೋ ಲೋಟನ ತೆಗಿಯಕ್ಕಾಗಲ್ಲ ನೀವು, ಆದ್ರೆ ನೀರನ್ನ ನೀವು ಸ್ವಚ್ಛ ಮಾಡ್ಬೇಕು. ಹೆಂಗ್ ಮಾಡ್ತೀರಾ? ಏನ್ ಮಾಡ್ತೀರಾ ಅಂತ ನಾನು ಕೇಳಿದ್ರೆ ಸ್ವಲ್ಪ ನೀವೆಲ್ಲ ಯೋಚನೆ ಮಾಡ್ತೀರಾ. ನಿಮ್ಗೆಲ್ಲರಿಗೂ ಬಹಳ ಬುದ್ಧಿ ಇದೆ ಅಲ್ವಾ, ಬೇಗ ಅರ್ಥ ಆಗ್ಬಿಡುತ್ತೆ. ಏನ್ ಸ್ವಾಮಿ ಇಷ್ಟು ಒಂಥರ ಸಣ್ಣ ಮಕ್ಳು ಕತೆ ಇದು, ನಮ್ಗೆಲ್ಲ ಗೊತ್ತಿಲ್ವಾ? ಒಳ್ಳೆ ನೀರು ತಗೊಳ್ಳಿ, ಸುರಿತಾ ಇರಿ, ಸ್ವಲ್ಪ ಹೊತ್ತಾಗತ್ತೆ, ಈ ನೀರು ಹರಿಯುತ್ತೆ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲಿಂದ ಶುದ್ಧವಾಗಿರೋ ನೀರು ಆಗ್ಬಿಡುತ್ತೆ ಅಲ್ವಾ? ನಂಗೆ ಹೇಳ್ಕೊಡ್ತೀರ ತಾನೇ ಆ ಥರ?
ಯಾಕಂದ್ರೆ ನಾನು ಯಾವತ್ತೂ ಅಡಿಗೆ ಮನೆ ಕೆಲಸ ಮಾಡಿರೋನಲ್ಲ, ಅದಕ್ಕೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ಹೇಳ್ಕೊಡ್ತೀರಾ ಇಷ್ಟು ಗೊತ್ತಿಲ್ವಾ ನಮ್ಗೆ ಅಂತ. ಸೊ ಹಂಗೆ ಈ ಶುದ್ಧವಾಗಿರೋ ನೀರನ್ನ ಎಲ್ಲಿ ತನಕ ನಾವು ಹಾಕ್ತಾ ಇರ್ತೀವಿ, ಅವಾಗ ತಾನೇ ತಾನಾಗಿ ಒಂದ್ ದಿವಸ ಅಯ್ಯೋ ನೀರ್ ಎಷ್ಟು ಚೆನ್ನಾಗಿದೆ, ಯಾರೋ ಬಂದು ಹೇಳ್ತಾರೆ ಯಾಕೆ ಸುಮ್ಮನೆ ನೀರ್ ವೇಸ್ಟ್ ಮಾಡ್ತಾ ಇದ್ದೀರಾ, ನೋಡಿ ಎಷ್ಟು ಚೆನ್ನಾಗಿದೆ, ಆ ಕೆಲಸ ಮುಗೀತಲ್ಲಿಗೆ ಅಲ್ವಾ. ಹಂಗೆ ಈ ಮನಸ್ಸು ಸಹ ನಾವು ಅಯ್ಯೋ ನನಗೆ ದುಃಖ ಹೋಗ್ಬೇಕು, ಅಯ್ಯೋ ನನ್ ಕೋಪ ಹೋಗ್ಬೇಕು, ಅಯ್ಯೋ ನನ್ಗೆ ಅಸೂಯೆ ಹೋಗ್ಬೇಕು, ಅದನ್ನೆಲ್ಲ ನಾವು ಆಲೋಚನೆ ಮಾಡ್ಬೇಕಾಗಿರೋದು. ಆ ನೀರನ್ನೆಲ್ಲ ನಾವು ಹುಯ್ಬೇಕಾಗಿರೋದು ಮನಸ್ಸಿಗೆ. ನಾವು ಯಾವ ನೀರನ್ನ ಹಾಕ್ಬೇಕು? ಶುದ್ಧವಾದ ಜ್ಞಾನ, ನಮ್ಮಲ್ಲಿ ಕರುಣೆ, ಪ್ರೀತಿ, ಆನಂದ, ಸತ್ಯ, ಈ ಒಂದು ನೀರನ್ನ ಹುಯ್ತಾ ಇರಬೇಕು. ಅದಕ್ಕೆ ವೇದವ್ಯಾಸರು ನಮ್ಗೆ 700 ಶ್ಲೋಕಗಳು ಕೊಟ್ಬಿಟ್ಟಿದ್ದಾರೆ. ಒಂದೊಂದೇ ಹುಯ್ಕೊಳ್ಳಿ ಅಂತ. ಒಂದೊಂದೇ ಹುಯ್ಕೋತಾ ಇದ್ದಾಗ ತಾನೇ ತಾನಾಗಿ ಸ್ವಚ್ಛವಾಗತ್ತೆ. ಅಷ್ಟೊಂದು ಉಪನಿಷತ್ಗಳಿದೆ. ಪ್ರಭುಜಿಯವ್ರು ದಿವಸ ಮೆಸೇಜ್ ಕಳಿಸ್ತಾರೆ, ಹುಯ್ಕೋತಾನೇ ಇರಬೇಕು. ಯಾಕೆ? ಈ ಮನಸ್ಸು ಅನ್ನೋ ಒಂದು ಲೋಟ ಏನಿದೆ ಅಲ್ಲಿ ನಾನೇ ಈ ಸಮಾಜದ ಬೇರೆ ಬೇರೆ ಈ ಕೊಳಕು ವಿಚಾರಗಳನ್ನೆಲ್ಲ ತುಂಬಿಕೊಂಡು ಅವುಗಳೇ ಈ ದುಂಬಿಗಳು ಹುಯ್ ಅಂತ. ಹೆಂಗ್ ತೆಗಿಯೋದು? ಶುದ್ಧವಾದ ಜ್ಞಾನ ಈ ನೀರನ್ನ ಹುಯ್ಕೋತಾ ಇದ್ದಾಗ ತಾನೇ ತಾನಾಗಿ ಇಲ್ಲಿರೋ ಕೊಳಕು ಹೋಗುತ್ತೆ. ಅಂದ್ರೆ ಏನಾಯ್ತು, ಏನೋ ನೀರ್ ಬದಲಾಗೋಗುತ್ತೆ ಅಂತಲ್ಲ, ಅಲ್ಲೇನೋ ಕೊಳಕಿರೋ ವಿಚಾರ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ ಅಂತಲ್ಲ. ಯಾವಾಗ ಸ್ವಚ್ಛವಾಗಿರೋ ನೀರು ಅಂದ್ರೆ ಶುದ್ಧವಾಗಿರೋ ಜ್ಞಾನ ಬರಕ್ ಶುರುವಾಗುತ್ತೆ, ಆಗ ತಾನೇ ತಾನಾಗಿ ನಾನ್ ಯಾರು, ನನಗೂ ಈ ವಿಚಾರಕ್ಕೂ ಸಂಬಂಧ ಏನು ಅನ್ನೋ ಒಂದು ಸ್ಥಿರತೆ ಬರುತ್ತೆ. ಸ್ಥಿರತೆ ಬಂದಾಗ ನಾನು ಇವಾಗ ಯಾವ ವಿಚಾರವನ್ನ ತಗೊಳ್ಳಿ ಅನ್ನೋ ಒಂದು ಸೂಕ್ಷ್ಮತೆ ಬರುತ್ತೆ. ಮನಸ್ಸು ಅನ್ನೋ ಈ ಜಾಗದಲ್ಲಿ ಬೇರೆ ಬೇರೆ ವಿಚಾರಗಳು ಬರ್ತಾನೆ ಇರುತ್ತೆ. ಕೆಲವಷ್ಟನ್ನ ನೀವು ಒಳ್ಳೆ ವಿಚಾರ ಅನ್ಬೋದು, ಕೆಲವಷ್ಟನ್ನ ಕೆಟ್ಟ ವಿಚಾರ ಅನ್ಬೋದು. ಆದ್ರೆ ನಿಮ್ಮಲ್ಲಿ ಏನ್ ಶಕ್ತಿ ಇದೆ ಅಂತಂದ್ರೆ, ಯಾವ ವಿಚಾರವನ್ನ ಈಗ ನಾನು ತಗೊಳ್ಳಿ. ಈಗ ನಾವು ಕೂತ್ಕೊಂಡು 100 ಮಾತಾಡಬಹುದು, ಯಾವ ಮಾತನ್ನ ನಾನು ಇವಾಗ ಹೊರಗಡೆ ತರಲಿ. ಈಗ ನಾನು ಅಯ್ಯೋ ಈ ಭಾರತನ ದೊಡ್ಡ ಕೊಳಕ್ ಜಾಗ ರೀ, ಇಲ್ಲಿ ಏನು ಮಾಡಕ್ಕಿಲ್ಲ ರೀ, ನಮ್ಮ ರಾಜಕಾರಣಿಗಳು ತುಂಬಾ ನಿಷ್ಪ್ರಯೋಜಕರು ರೀ ಅಂತ 100 ಮಾತುಗಳನ್ನ ಹೇಳಿ, ಪಕ್ಕದ ಮನೆಯವ್ರು ಸರಿ ಇಲ್ಲ, ನಮ್ಮ ಗಂಡ ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ ಅಂತ ಎಲ್ಲ ಸರಿ ಇಲ್ಲ ಅಯ್ಯೋ ಅಂತ ಹೇಳಿ ಒಂದು ದೊಡ್ಡ ಬೇಜಾರು ಮಾಡಿಕೊಂಡು ನಿಮಗೆ ಬೇಜಾರು ಮಾಡಿಸಿ ಅಯ್ಯೋ ಅನ್ಸ್ಬೋದು. ಆದರೆ ಇದೇ ಸಮಯದಲ್ಲಿ ನೋಡಿ, ಈ ಭಗವದ್ಗೀತೆ ಅಂತ ಇದೆ, ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ನೀವು ಆ ಪರಮಾತ್ಮ ಅಂತ ಎರಡಲ್ಲ, ಆ ಪರಮಾತ್ಮನ ಶಕ್ತಿ ನಿಮ್ಮಲ್ಲಿದೆ. ಹೌದಾ? ಹೆಂಗೆ ತಿಳ್ಕೊಳ್ಳೋಣವಾ ಅಂತ ಒಂದು ನಾವು ಆ ಮಾತನ್ನು ಆಡ್ಬೋದು. ಅದೇ ಮನಸ್ಸು, ಅದೇ ಜಾಗ, ಏನಂತ ತರಬೇಕು ನಾವು? ಆ ಶಕ್ತಿ ಪ್ರತಿ ಕ್ಷಣ ನಿಮ್ಮಲ್ಲಿದೆ. ಇದು ನನ್ನ ಮನೆ, ಈ ಮನೆನ ನಾನು ಯಾವ ತರ ಸಿಂಗಾರ ಮಾಡ್ಲಿ? ಈ ಮನೆಗೆ ನಾನು ಹಳದಿ ಕಲರ್ ಹಾಕ್ಲಾ, ಗ್ರೀನ್ ಕಲರ್ ಹಾಕ್ಲಾ, ರೆಡ್ ಕಲರ್ ಹಾಕ್ಲಾ, ಅಥವಾ ಮಿಕ್ಸ್ ಮಾಡಿ ಏನೋ ಒಂದು ಹೊಸ ಕಲರ್ ಹಾಕ್ಲಾ? ಎಲ್ಲ ನನ್ನಲ್ಲಿದೆ. ಇವಾಗ ನಾನು ಯಾವ ಹಾಡು ಹೇಳಲಿ? ಆಕಾಶದಿಂದ ಧರೆಗಿಳಿದ ರಂಬೆ ಹೇಳ, ಅಥವಾ ಇವಾಗ ಯಾವ ಹಾಡು ಹೇಳಲಿ? ಎಲ್ಲ ನಿಮ್ಮಲ್ಲಿದೆ ಶಕ್ತಿ. ಹೀಗೆ ಪ್ರತಿ ಕ್ಷಣ ಯಾವ ವಿಚಾರವನ್ನ ನೀವು ಈ ಮನಸ್ಸು ಅನ್ನೋ ಒಂದು ಜಾಗದಲ್ಲಿ ತರ್ತೀರಾ, ಆ ರೀತಿ ನಿಮಗೆ ನಿಮ್ಮ ಮನಸ್ಸು, ನಿಮ್ಮ ಪ್ರಪಂಚ ಎರಡೂ ಆ ರೀತಿ ಕಾಣುತ್ತೆ. ಈ ಮನಸ್ಸಿನಲ್ಲಿ ಅಯ್ಯಯ್ಯೋ ಅಂತಂದ್ರೆ ಪ್ರಪಂಚ ದೊಡ್ಡ ಭಾರ ಬೆಟ್ಟ ತರ ಕಾಣುತ್ತೆ. ಈ ಮನಸ್ಸಿನಲ್ಲಿ ನೀವು ಈ ಕ್ಷಣದಲ್ಲಿ ಹೌದು ನಾನು ಸತ್ಯದ ವಿಚಾರ, ನಾನು ಸ್ವಾತಂತ್ರ್ಯತೆ, ನಾನು ಮುಕ್ತತೆ, ಇದನ್ನ ಕಂಡುಹಿಡಿತೀನಿ. ಈ ಕ್ಷಣದಲ್ಲಿ ಸತ್ಯ ಏನು, ಮುಂದಿನ ಕ್ಷಣದ ಸತ್ಯ ಏನು, ಆ ಸತ್ಯದ ಆಧಾರದ ಮೇಲೆ ನಾನು ಪ್ರತಿ ಒಂದು ಹೆಜ್ಜೆ ತಗೋತೀನಿ. ಆಗ ನಿಮಗೆ ಈಗಲೂ ಬಿಡುಗಡೆ, ಮುಂದಿನ ಕ್ಷಣದಲ್ಲೂ ಬಿಡುಗಡೆ, ಯಾವಾಗಲೂ ಬಿಡುಗಡೆ ಇರುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಶಾಶ್ವತವಾದ ರಾಜ್ಯ. ಶಾಶ್ವತವಾದ ರಾಜ್ಯ ಅಂದ್ರೆ ಯಾವತ್ತೂ ನಿಮ್ಮನ್ನ ಬಿಟ್ಟು ಹೋಗಲ್ಲ. ಅದು ಒಂದೇ ಮನೆ, ಗಂಡನ ಮನೆ ಬದಲಾಗ್ಬೋದು, ಅಪ್ಪನ ಮನೆ ಬದಲಾಗ್ಬೋದು, ಮನೆನೇ ಇಲ್ಲದೆ ಆಗ್ಬೋದು, ಪರವಾಗಿಲ್ಲ. ಆದ್ರೆ ಈ ಪ್ರಪಂಚ, ಈ ದೇವರ ಮನೆ,
ಇದು ಯಾವತ್ತೂ ಬದಲಾಗಲ್ಲ. ಈ ದೇವ್ರ ಮನೆ ಯಾವಾಗಲೂ ಸದಾ ನಿಮಗೆ. ಇಡೀ ಪ್ರಪಂಚನೇ ನಿಮ್ದು. ಯಾವುದೋ ಒಂದು ಸಣ್ಣ 4 ಗೋಡೆ ಪ್ರಪಂಚ ಮಾತ್ರ ಅಲ್ಲ. ಅದಕ್ಕೆ ಹೇಳ್ತಾರೆ, ಜ್ಞಾನದಲ್ಲಿರೋರ್ಗೆ ಯಾವುದು ನನ್ನ ಮನೆ? ಈ ಆಕಾಶನೇ ನನ್ನ ಸೂರು, ಈ ಭೂಮಿ ತಾಯಿನೇ ನನ್ನ ನೆಲ, ಈ ನಕ್ಷತ್ರ, ಚಂದ್ರ, ಸೂರ್ಯ ಇದೇ ನನ್ನ ಚಾದರ. ಇದು ಸ್ವಾಮಿ ನಿಮ್ಮ ಒಂದು ಶಕ್ತಿ. ಇಡೀ ಪ್ರಪಂಚ ನಿಮ್ಮಲ್ಲಿ. ಅದನ್ನ ಶ್ರೀಕೃಷ್ಣ ನಮ್ಗೆ ತೋರಿಸ್ತಾ ಇದ್ದಾರೆ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್, ಬಹಳ ಅದ್ಭುತವಾಗಿ ಹೇಳಿದ್ದೀರ. ಅದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅವ್ರಿಗೆಲ್ಲ ಎಷ್ಟ್ ಎಕ್ಸ್ಪೀರಿಯನ್ಸ್ ಐತಿ ಅಂತ ಕರೇರಿ. ನಾವ್ ಮದುವೆಗ್ ಬಂದಾಗ ಹಂಗನ ಇತ್ತು ಅಮ್ಮ, ಕರೆ ಬಾಳ ಪಕ್ಕ. ಅದು ನಮ್ಮೊಳಗ್ ನಮ್ಗ್ ಅರಿವಿರ್ಲಿಲ್ಲ ರೀ ಹೆಚ್ಚಾಗಿ. ಅಂದ್ರ ನನ್ನೊಳಗ್ ನನ್ಗ ಖುಷಿ ಅನ್ನೋದ್ ಎಲ್ಲೈತಿ ಅಂತ ಹೇಳಿ ಅರಿವಿರ್ಲಿಲ್ಲ. ನಮ್ಮ ಅಪ್ಪನ್ ಮನಿನ ಚಂದ ಏನಾದ್ರು ಅಂತಂದೇಳಿ ಈಗ ಅನಿಸ್ತಾ ಐತಿ. ಅಪ್ಪನ್ ಮನಿಗ್ ಹೋದಾಗ ಅನಿಸ್ತಾ ಐತಿ ನನ್ ಗಂಡನ ಮನಿನ ಚಂದ ಅಂತಂದೇಳಿ. ಈಗ ಪೂರಾ ಅರಿವಾತ್ರಿ, ಎರಡು ಚಂದ ಇಲ್ಲ, ನನ್ನೊಳಗ್ ನಾನ್ ಇರೋದ್ ಚಂದ ಅಂತಂದೇಳಿ. ಕರೆ ಥ್ಯಾಂಕ್ ಯು ರೀಪ. ಎಲ್ಲ ಹೆಣ್ಮಕ್ಳು ಹಾಗೇನೆ. ಆಮೇಲೆ ಮೊದ್ಲೆಲ್ಲ ಅಪ್ಪನ ನಮಗೂ ಮನೆಗೆ ಹಾಗೆ ಹೋಗಕ್ಕೆ ಸ್ವಲ್ಪ ದಿನ ಆದ್ಮೇಲೆ ಅಪ್ಪನ ಮನೆಗೆ ಹೋಗಕ್ಕೆ ಇಷ್ಟ ಆಗಲ್ಲ. ಅಲ್ಲಿಗೆ ಇದೇ ಮನೆ ನಮ್ದು ಅಂತ ಆಗ್ಬಿಟ್ಟಿರುತ್ತಲ್ವಾ, ಆ, ಆಗ ಅಲ್ಲಿಗೆ ಹೋಗೋಕೆ ಇದಾಗೋದಿಲ್ಲ. ನಮಗೂ ಹಾಗೆ ಮೊದ್ಲೆಲ್ಲ ಹಾಗೆ ಭಾಸವಾಗಿತ್ತು. ಎಲ್ಲರಿಗೂ ಹಾಗೆ ಇರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ತೋಟದಲ್ಲಿ ಬೆಳೆಯೋದು, ನಮ್ಮ ಹೊಲದಲ್ಲಿ ಬೆಳೆಯೋದು, ಅದು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸ್ಮೆಲ್ ಇರುತ್ತೆ. ಇಲ್ಲಿ ಸ್ಮೆಲ್ಲೇ ಇರಲ್ಲ, ಏನು ವಾಸನೆ ಇರಲ್ಲ ಬೆಂಗಳೂರಲ್ಲಿ. ಅಲ್ಲಿ ಚೆನ್ನಾಗಿದೆ. ಆ ಆ, ಹಂಗಂತ ಹೇಳಿ ಹಾಗಾದ್ರೆ ನಿಮ್ಮೂರ್ಗೆ ಹೋಗು, ಇಲ್ಲಿ ಹಾಕಿದೀರಾ ಅಂತ ಹೇಳಿ ಬೈಸ್ಕೊಂಡಿದ್ದು ಇದೆ. ಹ್ಮ್ ಹೌದಮ್ಮ. ಹಿಂದಿಂದೆಲ್ಲ ಜ್ಞಾಪಕ ಮಾಡ್ಕೊಟ್ರು ಗುರುಗಳು. ಜಗದಗಲ ಮುಗಿದಗಲ ಅಷ್ಟುನು ವಿಸ್ತಾರವಾಗಿ ಹೇಳ್ಕೊಟ್ರು. ನಮಸ್ತೆ ಸರ್. ಧನ್ಯವಾದ. ನಿಮಗೆ ಬರುತ್ತಾ ವಚನ ಪೂರ್ತ? ಮಂಗಳಾಜಿ ಇಲ್ಲ, ಎಲ್ಲೋ ಹಿಂಗ್ ಕೇಳಿದೀನಿ ಅಷ್ಟೇ, ನನಗೆ ಪೂರ್ತಿ ಗೊತ್ತಿಲ್ಲ ಅದು ನನ್ಗೆ. ಬಟ್ ಅದು ಕೇಳಿರೋದಷ್ಟೇ. ಇಲ್ಲ ವಚನ ಕ್ಲಾಸಸ್ಗೆ ಹೋಗ್ತಾರಲ್ಲ ಅದು. ವಚನ ಕ್ಲಾಸ್ ಹೋಗಿದ್ದೀನಿ, ಅದ್ರಲ್ಲಿ ಬಂದಿಲ್ಲಮ್ಮ. ಅದು ಇನ್ನು ಗೊತ್ತಿಲ್ಲ ನನಗೆ. ಬಟ್ ಹಿಂಗೆ ಯಾವ್ದ್ರಲ್ಲೋ ಹಿಂಗೆ ಹೇಳಿರುವ ಕೇಳಿಸ್ಕೊಂಡಿದೀನಿ ನಾನು ಅಷ್ಟೇ. ಆಗ್ಲಿ. ಪ್ರಿಯಾಂಕಮ್ಮ ಏನೋ ಹೇಳಿಕ್ ಬಂತು. ನಮಸ್ತೆ ಸರ್, ಗೊತ್ತಿದ್ರೆ ಹೇಳಿ ಸರ್ ನಿಮ್ಗೆ. ಹೇಳಮ್ಮ. ನಮಸ್ತೆ. ಇಲ್ಲಿ ನಾನು ಈ ಚಿತ್ರದಲ್ಲಿ ನಿಧಿಧ್ಯಾಸ ಅಂತ ಓದಿದೆ, ಇದು ನನಗೆ ಅರ್ಥ ಆಗ್ಲಿಲ್ಲ. ನನಗದನ್ನ ಹೇಳಿ. ಈಗ ಯಾವ ರೀತಿ ನನ್ನ ಮನಸ್ಸನ್ನ ನಾನು ಸ್ವಚ್ಛ ಮಾಡ್ಕೊಳ್ಳೋದು? ಅದಕ್ಕೆ ಈ ರೀತಿ ಉಪಾಯಗಳು. ಒಂದು, ಸದ್ಗುರು ಸೇವಾ ಸತ್ಸಂಗ. ಅಂದರೆ ಸದ್ಗುರು ಯಾರು ಸತ್ಯದಲ್ಲಿ ನಿಷ್ಠರಾಗಿರ್ತಾರೆ ಅವರ ಮಾತನ್ನ ನಾನು ಕೇಳಬೇಕು. ಅದನ್ನ ಕೇಳಿ ನಾನು ಅದರಲ್ಲಿರೋ ಸತ್ಯವನ್ನ ಅರಿತು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅವ್ರ ಮಾತು ಏನಿರುತ್ತೆ? ಅವ್ರ ಮಾತು ಏನಂತಂದ್ರೆ, ನೋಡಪ್ಪ ನೀನು ಸದಾ ಮುಕ್ತ, ಈಗ ಸದ್ಯಕ್ಕೆ ಮುಕ್ತ ಅಲ್ಲ ಅಂತ ಅನ್ಕೊಂಡಿದ್ಯಾ, ಹಾಗಾಗಿ ಸೇವೆ ಮಾಡು, ತಾನೇ ತಾನಾಗಿ ನಿನ್ನ ಮುಕ್ತತೆ ನಿನ್ನ ಅರಿವಿಗೆ ಬರುತ್ತೆ. ಸೇವೆ ಎಲ್ಲಿ ಮಾಡಲಿ? ಈ ಸತ್ಸಂಗದಲ್ಲಿ ಭಾಗಿಯಾಗು, ಇದೇ ನಿನಗೆ ಸದ್ಗತಿ. ಈ ರೀತಿ ಒಂದು ಉಪಾಯ, ಸದ್ಗುರು ಸೇವಾ ಸತ್ಸಂಗ. ಸದ್ಗುರು ಹತ್ರ ಹೋದಾಗ ನಾನು ಏನ್ ಮಾಡ್ಬೇಕು? ಶ್ರವಣ ಮಾಡ್ಬೇಕು. ಶ್ರವಣ ಅಂತಂದ್ರೆ ಏನು? ಕೇಳಿಸ್ಕೊಳ್ಬೇಕು. ಏನನ್ನು ಕೇಳಿಸ್ಕೊಳ್ಬೇಕು? ನಿಮ್ಮ ಹತ್ರ ಎಷ್ಟು ದುಡ್ಡಿದೆ, ನನಗೆ ಜಾಬ್ ಇಲ್ಲ, ಜಾಬ್ ಕೊಡಿಸ್ತೀರಾ? ಆ ಪ್ರಶ್ನೆ ಅಲ್ಲ. ಸತ್ಯದ ಪ್ರಶ್ನೆಗಳನ್ನ ಹಾಕಿ ಅಥವಾ ಸತ್ಯದ ವಾಕ್ಯಗಳು, ಅದನ್ನ ಶ್ರವಣ ಮಾಡಬೇಕು ಸಂಪೂರ್ಣ ಮನಗೊಟ್ಟು. ಮನನ ಅಂತಂದ್ರೆ ಅದನ್ನ ಮರುಕಳಿಸ್ಬೇಕು. ಏನೋ ಹೇಳಿದ್ರು ಅವರು, ನಂಗೆ ಸ್ವಲ್ಪ ಸರಿಯಾಗಿ ಗೊತ್ತಾಗ್ಲಿಲ್ಲ. ಏನು ಅದು? ಅವ್ರು ಹೇಳ್ಬಿಟ್ರು ನಾನು ಸದಾ ಮುಕ್ತ ಅಂತ. ಹೆಂಗೆ? ಮನನ ಮಾಡಬೇಕು. ಆ ಪ್ರಶ್ನೆನ ನಾನು ನನ್ನಲ್ಲಿ ಉಂಟಾಕೊಳ್ಬೇಕು. ನಿಧಿಧ್ಯಾಸ. ನಿಧಿ ಅಂತಂದ್ರೆ ಏನು?
ಏನೋ ಒಂದು ಸಂಪೂರ್ಣವಾಗಿ ನಮಗೆ ತುಂಬಾ ಬೆಳೆ ಬಾಳುವಂಥದ್ದು ಅಲ್ವಾ? ಯಾವ್ದು ನಿಧಿ ಅಂತೀವಿ? ನಂದು ಚಿನ್ನ, ನಂದು ಬೆಳ್ಳಿ, ನಂದು ಮನೆ, ನಂದು ವಜ್ರ ವೈಡೂರ್ಯ, ಹಿಂಗೆ ಏನೇನೋ ಹೇಳ್ತೀವಲ್ಲ. ನಿಧಿ 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 ಅಂತಂದ್ರೇನು? ಬೆಲೆ ಬಾಳುವಂಥದ್ದು. ಶ್ರವಣ ಮನನ ಮಾಡಿದಾಗ ಒಂದು ಅರಿವಾಗತ್ತಲ್ಲ, ಓ ಹೌದು, ನಂಗೆ ಅರ್ಥ ಆಯ್ತು ಈಗ, ಕರೆಕ್ಟ್, ಇದೇ ಸತ್ಯ. ಯಾವುದು ಹುಟ್ಟುತ್ತೆ ಅದಕ್ಕೊಂದು ಸಾವಿದೆ, ಗೊತ್ತಾಯ್ತು. ಅದು ಜೀವನದ ಧರ್ಮ, ಗೊತ್ತಾಯ್ತು. ಇದು ನಿಜವಾದ ನಿಧಿ. ಈ ರೀತಿ ಶ್ರವಣ ಮನನದಿಂದ ನಮ್ಮಲ್ಲಿ ಒಂದು ಅರಿವು ಉಂಟಾಗುತ್ತಲ್ಲ, ಆ ಅರಿವಿನ ಸ್ಥಿರತೆಯಲ್ಲಿ ನಾವಿರದೇನೆ ನಿಧಿ ಧ್ಯಾಸ. ಪ್ರತಿ ಕ್ಷಣ ಈಗ ನಾವು ಒಂದು ಶ್ಲೋಕ ಹೇಳ್ತೇವೆ, ಅಸತೋಮ ಸದ್ಗಮಯ ಅಂತ. ಅಸತ್ಯದಿಂದ ಸತ್ಯ, ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕು, ಮೃತ್ಯೋರ್ಮ ಅಮೃತಂಗಮಯ. ಈ ಕ್ಷಣದಲ್ಲಿ ಏನು ಮೃತ್ಯು ಅಂತಂದ್ರೆ, ಈ ಕ್ಷಣದಲ್ಲಿ ಅಮೃತತ್ವ ಅಂದ್ರೆ ಏನು? ಈ ಕ್ಷಣದಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ, ಅದೇ ಮೃತ್ಯು. ಈ ಕ್ಷಣದಲ್ಲಿ ಆ ಬದಲಾವಣೆ ನೋಡ್ತಾ ಇರೋ ಏನೋ ಒಂದು ಸಾಕ್ಷಿ ರೂಪದಲ್ಲಿ ನಾನಿದ್ದೇನೆ, ಅದೇ ಅಮೃತ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಏನು ಸುಳ್ಳು, ಏನು ಸತ್ಯ, ಏನು ಅಜ್ಞಾನ, ಏನು ಜ್ಞಾನ, ಏನು ಅಶಾಶ್ವತ, ಏನು ಶಾಶ್ವತ, ಹೀಗೆ ಅದನ್ನ ನಾನು ನೋಡಕ್ ಕಲ್ತ್ಕೊಳ್ಬೇಕು. ಇದು ನಿಧಿಧ್ಯಾಸ. ಗೊತ್ತಾಗ್ತಾ ಇದೆಯಾ? ಹಾ ರೀ, ಅರ್ಥ ಆಯ್ತು. ಆಗ್ಲಿ. ಲಕ್ಷ್ಮೀಯಮ್ಮ, ನಿಮಗ್ ಬರುತ್ತಾ ಆ ವಚನ? ಜಗದಗಲ ಮುಗಿಲಗಲ ಹೂನ್ರಿ, ಹೇಳ್ತೀರಾ? ಆದ್ರ ಸ್ವಲ್ಪ ನೆನಪಾರೈತ್ರಿ. ಹಾ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದಾಚೆ ನಿನ್ನತ್ತ ಚರಣ, ಬ್ರಹ್ಮಾಂಡದಿಂದಾಚೆ ನಿನ್ನಯ ಮುಕುಟ. ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ, ಹ್ಞೂ ಕೂಡಲ ಸಂಗಮ ದೇವಯ್ಯ. ಅಂದ್ರೆ ಆ ಪರಮಾತ್ಮನ ಸ್ವರೂಪ ಜಗದಗಲ ಅಂದ್ರೆ ಇಡೀ ಜಗತ್ತು ನಮ್ಗೆ ಕಾಣಿಸ್ತಾ ಇದೆಯಲ್ಲ, ಅದೆಷ್ಟೆಲ್ಲ ಆಗಲ್ಲ. ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಗೊತ್ತಾಗಲ್ಲ, ಅಷ್ಟು ಅಗಾಧವಾದದ್ದು. ಅಂತಹ ಒಂದು ಪರಮಾತ್ಮನ ಆ ಬಸವಣ್ಣವರು ಆ ಭಕ್ತಿಯಲ್ಲಿ ಅವ್ರ ಕೈನಲ್ಲಿರೋ ಲಿಂಗದಲ್ಲಿ ಕಾಣಿಸ್ತಾ ಇದೆ ಅವ್ರಿಗೆ. ಅಬ್ಬಾ, ನೀನಂತ ದೊಡ್ಡ ಪರಮಾತ್ಮ, ನನಗೋಸ್ಕರ ಇಷ್ಟು ಒಂದು ಸಣ್ಣ ಲಿಂಗವಾಗಿ ಇಲ್ಲಿ ಬಂದಿದ್ಯಲ್ಲಪ್ಪ ಅನ್ನೋ ಒಂದು ಭಕ್ತಿಯ ಪರಾಕಾಷ್ಠೆನಲ್ಲಿ ಅವರು ಆ ವಚನವನ್ನ ಹೇಳ್ತಾ ಇದ್ದಾರೆ. ಆಗ್ಲಾ? ಇನ್ನೇನಾದ್ರೂ ಪ್ರಶ್ನೆ ಅಥವಾ ಏನಾದ್ರು ಹೇಳಲಿಕ್ಕಿದೆಯಾ ಯಾರಿಗಾದ್ರು? ನಿಲ್ಸಣ್ಣ ಹಾಗಾದ್ರೆ ಇಲ್ಲಿಗೆ. ಸರ್, ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.